स्वानुभूत्या चकासते चित्स्वभावाय भावाय सर्वभावान्तरच्युते सर्वभावान्तरच्युते. ಸಮಯಸಾರ ಪರಮಾರ್ಥದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ 3ನೇ ಕಲಶಿದೆ. ನಾಶ್ನುತೆ ವಿಷಯ ಸೇವನೆ ಸ್ವಂ ಫಲಂ ವಿಷಯ ಸೇವನಸ್ಯ ನ ಜ್ಞಾನ ವೈಭವ ವಿರಾಗತಾ ಬಲಾತ್ ಸೇವಕೋಪಿ ತದಸಾವಸೇವಕಃ. ತತ್ ಅಸೌ ಸೇವಕಃ ಅಪಿ ಅಸೇವಕಃ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನ ಕರ್ಮದ ಉದಯದಿಂದ ಆಗಿರುವಂಥ ಯಾವ ಶರೀರ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಾನೆ, ಆದಾಗ್ಯೂ ಭೋಗಿಸುವುದಿಲ್ಲ. ಯಾವ ಕಾರಣದಿಂದ? ಯತ್ ನಾ ವಿಷಯ ಸೇವನೇಪಿ ವಿಷಯ ಸೇವನಶ್ಯ ಸ್ವಂ ಫಲಂ ನ ಅಶ್ನುತೆ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ, ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂಥ ಜ್ಞಾನಾವರಣಾದಿ ಕರ್ಮಗಳ ಬಂಧ ಅದನ್ನು ಪಡೆದುಕೊಳ್ಳುವುದಿಲ್ಲ. ಇಲ್ಲಿ ಭೋಗಿಸುವುದರೊಳಗ ಈ ಜೀವಕ್ಕೇನ ಅನಾದಿ ಕಾಲದಿಂದ ಯಾರೂ ಕಲಿಸಿಕೊಡದೆ ಅಗ್ರಹಿತ ಮಿಥ್ಯಾತ್ವ ರೂಪದಿಂದ ಆಶೆ ರುಚಿ ನಡ್ಕೊಂಡು ಬರ್ತಾ ಇದೆಯಲ್ಲ, ಅದರಿಂದ ಈ ಜೀವದ ನಿಜ ಸ್ವಭಾವದ ಮೇಲೆ ಆವರಣ ಬರ್ತಾ ಇದೆ. ಎಲ್ಲಿ ಏನಿದೆ, ಜೀವ ಎಲ್ಲಿದ್ದುಕೊಂಡು ಏನು ಮಾಡ್ತಾ ಇದ್ದಾನೆ, ಯಾವುದನ್ನು ಅಜ್ಞಾನದಿಂದ ಬಯಸ್ತಾ ಇದ್ದಾನೆ, ಆ ಬಯಸಿದುದನ್ನು ಪಡೆದಿರುವುದರ ಫಲ ಯಾವ ರೂಪದಿಂದ ಅನುಭವಿಸ್ತಾ ಇದ್ದಾನೆ ಮತ್ತು ಭವಿಷ್ಯದೊಳಗೆ ಯಾವ ರೀತಿಯಿಂದ ಬಂಧನದೊಳಗೆ ಸಿಕ್ಕಿ ಹಾಕೊಳ್ತಾ ಇದ್ದಾನೆ. ಯಾರೂ ಕಲಿಸಿಕೊಡದೆ ಅಗ್ರಹಿತ ಮಿಥ್ಯಾತ್ವ ಇದೆರೀದ ಯಾವುದ ಶರೀರ ಮತ್ತು ಇಂದ್ರಿಯ ಭೋಗದೊಳಗ ಮಸ್ತ್ ಇರೋದು, ತೃಪ್ತ ಇರೋದು, ಸುಖ ಮನ್ನಿಸೋದು, ಅದರದ ಸಂಗ್ರಹ ಮಾಡೋದು, ಅದರದ ಇಚ್ಛೆ ಮಾಡೋದು, ಅದರಲ್ಲೇ ಉದ್ಯಮ ಮಾಡೋದು, ಇದೆಲ್ಲ ಏನಿದೆ ಈ ಜೀವನ ಅಜ್ಞಾನಜನ್ಯ ಭ್ರಾಂತಿಯಂತೂ ಇದೇನೇ ಇದೆ. ಅದರ ಭವಿಷ್ಯದ ಅನಂತ ಕಾಲ ಅರೇ ಜ್ಞಾನಾವರಣೀಯದ ಬಂಧ ಎಷ್ಟಿದೆ ರೀ? 30 ಕೋಟಿ ಸಾಗರ, 20 ಕೋಟಿ ಸಾಗರ ಜ್ಞಾನಾವರಣ ದರ್ಶನಾವರಣಗಳದ್ದ ಬಂಧದ ಉತ್ಕೃಷ್ಟ ಕಾಲ ಇದೆ ರೀ. ಹಾಗಾದ್ರೆ ಭೋಗದ ಭಾವ ಒಂದು ಸಮಯದ, ಭೋಗದ ಭಾವ ಒಂದು ಸಮಯದ ಮತ್ತು ಅದರಿಂದ ಸ್ವರೂಪದ ವಿಸ್ಮರಣೆಯೊಳಗ ಕಳೆಯುವ ದುಃಖದ ಕಾಲ ಸಾಗರೋಪಮ. ಎಂಥ ಭ್ರಾಂತಿ ಇದೆ ಈ ಕರ್ಮಗಳದ್ದ, ಈ ಭೋಗೇಚ್ಛೆದ್ದ. ಜೀವನಿಗೆ ಸ್ವರೂಪ ಲಕ್ಷ್ಯದೊಳಗನ ಬರ್ತಾ ಇಲ್ಲ. ಸಂಜ್ಞಿ ಪಂಚೇಂದ್ರಿಯ ಇದ್ರೂ ಕೂಡ ಯಾವುದರ ಸ್ವರೂಪ ಹೇಗಿದೆಯೋ ಅದನ್ನು ತಿಳಿಯುವಂಥ ಸ್ವಭಾವ ಪ್ರಕಟ ಇದ್ರೂ ಕೂಡ ಈಗೇನು ಬಂತರೆ ಸಂಪದದೊಳಗ ಯಾವ ದೇವ ಶಾಸ್ತ್ರ ಗುರು ರಾಗ ನಿಮಿತ್ತ ಯಾವುದರಿಂದನೂ ಆತ್ಮ ತಿಳಿದು ಬರುವುದಿಲ್ಲ. ಆತ್ಮ ಯಾವುದರಿಂದ ತಿಳಿದು ಬರ್ತಾನೋ ಅವನಲ್ಲೇ ಒಂದು ಪ್ರಕಾಶ ನಾಮದ ಶಕ್ತಿ ಇದೆ. ಅದ್ಭುತ ರೇ. ಯಾರ ಕಡೆಗೂ ನೋಡಬೇಕಾಗಿಲ್ಲ ಸುಖದ ಸಲುವಾಗಿ. ಅರೆ ವೀತರಾಗ ಭಗವಂತನ ಕಡೆಗೆ ನೋಡಬೇಕಾಗಿಲ್ಲ. ಇನ್ನು ಅಜ್ಞಾನಿ, ಸ್ವಾರ್ಥಿ, ಸಂಸಾರಿ ಜೀವದ ಕಡೆಗೆ ಏನು ನೋಡೋದಿದೆ ತನ್ನ ಸುಖದ ಸಲುವಾಗಿ?
ಅತ್ಯಂತ ಅಲ್ಪದಾದಂಥ ಜೀವನ. ಮೊನ್ನೆ ಏನು ಚರ್ಚೆಯೊಳಗೆ ಬಂದದ್ದು ಇತ್ತು, ಯಾರಾದರೂ ಅಸ್ವಸ್ಥ ಇದ್ದಾರೆ ಅಂಥೇಳಿ ಹೇಳಿದ್ರೆ ಕಾರ್ಯದ ಬಹಳಷ್ಟು ವ್ಯಸ್ತತೆಯ ಮಧ್ಯದೊಳಗೆ ಕೂಡ ಸಮಯ ತೆಗಿತೇವೆ. ಯಾರ್ದಾದರೂ ದೇಹ ವಿಯೋಗ ಆಗಿದೆ ಅಂಥೇಳಿ ಹೇಳಿದ್ರೆ ಬೇಕಾದಷ್ಟು ಕಾರ್ಯದ ವ್ಯಸ್ತತೆಯ ಮಧ್ಯದೊಳಗೆ ಕೂಡ ಸಮಯ ತೆಗಿತೇವೆ. ಇದು ನಿಜವಾಗಿ ಯೋಗ್ಯ ಇದೆ ರೀ. ಯಾಕೆ ಅಂತಂದ್ರೆ ಅಸ್ವಸ್ಥತೆಯನ್ನು ನೋಡುವುದು ಇದು ವ್ಯವಹಾರ ಅಲ್ಲ, ಆದರೆ ಆತ್ಮ ಕಲ್ಯಾಣದ ಸಲುವಾಗಿ ವ್ಯವಹಾರ ಧರ್ಮ ಇದೆ ರೀ. ತನ್ನ ಕಲ್ಯಾಣದ ಸಲುವಾಗಿ ಅರೆ ರೇ ಈ ಪ್ರಕಾರದ ಶರೀರದ ಸ್ವರೂಪ ಇದೆಯಲ್ಲ ಅಂಥೇಳಿ ಮನವರಿಕೆ ಮಾಡಿಕೊಳ್ಳುವ ಸಲುವಾಗಿ ಪ್ರಾಪ್ತ ತನ್ನ ಶರೀರದ ಮೇಲಿನ ಮಮತ್ವವನ್ನು ಮೂರ್ಛೆಯನ್ನು ಕಮ್ಮಿ ಮಾಡುವ ಸಲುವಾಗಿ ಇದೆ ರೀ. ಇನ್ನು ಎರಡನೆಯದಾಗಿ ಯಾರ್ದಾದರೂ ದೇಹ ವಿಯೋಗ ಆಗಿತ್ತು ಅಂತಂದ್ರೆ ಅಂತಿಮ ಯಾತ್ರೆಯೊಳಗ ಪ್ರವೇಶ ಯಾವುದರ ಸಲುವಾಗಿ ಅರೆ ನಂದು ಕೂಡ ಜೀವನ ಇದೇ ಪ್ರಕಾರ ಪೂರ್ಣ ಆಗುವುದಿದೆ. ಆದರೆ ಜೀವನ ಇರುವೆಳೆದೊಳಗೆ ಯಾವ ನನ್ನ ಕಾರ್ಯ ಮಾಡಬೇಕೋ ಅದನ್ನು ನಾನು ಇದುವರೆಗೆ ಮಾಡಲಿಲ್ಲ. ಈ ಪ್ರಕಾರದ ಪ್ರಜ್ಞೆ ಎಚ್ಚರಿಕೆ ಮೂಡಿ ಬರುವ ಸಲುವಾಗಿ ಶವಯಾತ್ರೆಯೊಳಗ ಭಾಗವಹಿಸೋದಿರ್ತಿದೆ ರೀ. ಅದರದ ತಾತ್ಪರ್ಯ ಇನ್ನೊಂದು ಯಾವುದೂ ಇಲ್ಲ. ರೋಗಿಗಳನ್ನು ನೋಡಕ್ಕೆ ಹೋಗುವುದರೊಳಗೆ ಕೂಡ ತನ್ನ ಶರೀರದ ಸ್ವರೂಪ ಹೀಗೆ ಇದೆ, ಈ ಸಮಯದಲ್ಲಿ ಹೀಗೆ ಯಥಾರ್ಥ ಕಾಣಿಸ್ತಾ ಇದೆ, ಅನುಕೂಲ ರೂಪ ಅನ್ನಿಸ್ತಾ ಇದೆ. ಆದರೆ ಯಾವ ಸಮಯದಲ್ಲಿ ಯಾವ ಪ್ರಕಾರದಿಂದ ರೋಗಕ್ಕೆ ಗುರಿಯಾಗಬಹುದು ಅನ್ನೋದು ಗೊತ್ತೇ ಇಲ್ಲ ಅನ್ನುವ ವಾಸ್ತವಿಕ ವಿಚಾರವನ್ನು ಬುದ್ಧಿಯೊಳಗೆ ತಂದುಕೊಳ್ಳುವ ಸಲುವಾಗಿ ಇದೆ ರೀ. ಮತ್ತು ಇನ್ನೊಂದು ಮಾತ ಅಂತಂದ್ರೆ ಆ ರೋಗಿಗಳಿಗೆ ರೋಗದ ಬಾಧೆಯಿಂದ ಸ್ವರೂಪದ ವಿಸ್ಮರಣೆ ಆಗ್ತಿತ್ತು ಅಂತಂದ್ರೆ ಸ್ವಲ್ಪ ಸ್ವರೂಪದ ವಿಸ್ಮರಣೆ ಮಾಡಿಸಿಕೊಡುವ ಪ್ರಯತ್ನ ಸಹಜ ಮಾಡೋದಿದೆ ರೀ. ಆದರೆ ಆ ಸ್ವರೂಪದ ಸಲುವಾಗಿ ಶಾಂತಿಯಿಂದ ಜಿಜ್ಞಾಸೆಯಿಂದ ಆಲಿಸುವಂಥ ಮನೋಭೂಮಿಕೆ ಜೀವದ ಬೇಕ್ರಿ. ಇಲ್ದಿದ್ರೆ ನಮಗೇನರೇ ಗೊತ್ತಿದೆ ಶಾಸ್ತ್ರದ ವಚನ ಅಂಥೇಳಿ ಹೋಗಿ ಹೇಳೋದು ಮಾತು ಇರುವುದಿಲ್ಲ. ನಿಜವಾಗಿ ಹೇಳೋದನ್ನ ಇತ್ತು ಅಂತಂದ್ರೆ ಸ್ವಯಂ ನೀವು ಅದನ್ನು ದೃಢವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ನೋಡ್ರಿ, ನಮ್ದು ಆಗ್ರಹ ಇದೆ, ದುರಾಗ್ರಹ ಏನ ಕೇಳಬೇಕು. ಈ ಜೀವ ಇನ್ನೇನು ಮುಗಿತು ಬಂತಲ್ಲ, ಇನ್ನೇನಿದೆ, ನೀವು ತತ್ವದ ಸ್ವೀಕಾರ ಮಾಡಬೇಕು. ಅರೆ ನಿಮ್ದಿನ್ನೂ ಬಹಳ ಇದೆ, ಅವನು ಮುಗಿಲಿಕ್ಕೆ ಬಂತು, ನಿಮ್ದಿನ್ನೂ ಬಹಳ ಇದೆಯಲ್ಲ. ವಿಚಾರ ಇಲ್ರಿ ಈ ಜೀವಕ್ಕೆ. ಏನು ಮಾತಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ, ಯಾವ ಪ್ರಕಾರದ ಒತ್ತಡ ತರ್ತಾ ಇದ್ದೇವೆ. ಅರೆ ಸಹಜತೆಯಿಂದ ಇದ್ದ ನಂತರ ಅದು ಜೀವಕ್ಕೆ ಸಹಜತೆಯಿಂದ ಇರುವಂಥದ್ದು ಒಂದು ಏನಾದರೂ ಪ್ರೇರಣೆ ಸಿಗಬಹುದಲ್ಲ. ಒತ್ತಿ ಒತ್ತಿ ಹೇಳೋದೇನಿದೆ ರೀ, ಹೇಳೋದಿರುವುದಿಲ್ಲ ಚಂದ್ರಕಾಂತಣ್ಣ. ಏನು ಹೇಳೋದಿದೆ? ಜೀವ ತಿಳಿಯುವ ವೇಳೆದೊಳಗ ಆವಾಗೇನು ತಿಳಿದಿದ್ದಾನೆ, ತಿಳಿದಿದ್ರೂ ಕೂಡ ಈಗ ಅದ ಸ್ಮರಣೆಗೆ ಬರಬೇಕು ಅನ್ನುವ ಹಠಾಗ್ರಹ ವಸ್ತು ಸ್ವರೂಪದ ಸ್ವೀಕಾರ ಮಾಡುವಂಥವ್ರಿಗೆ ಇರಬಾರ್ದ್ರಿ. ಶ್ರೇಣಿಕನಿಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ, ಮರಣದ ಸಮಯದೊಳಗೆ ಭಯ ಆಯ್ತೇನಿಲ್ರಿ. ಅದಕ್ಕೆ ಕಾರಣ ಏನೇ ಹೇಳಿರಿ, ನರಕಾಯುವಿನ ಬಂದಾಗಿತ್ತು ಅಂಥೇಳಿನ ಆ ಪ್ರಕಾರ ಭಯದಿಂದ ಅಥವಾ ಏನೇನು ಅವನಿಗೆ ಆಯಿತು ಆ ಪ್ರಕಾರ ಮರಣ ಆಗ್ತಿದೆ. ಅದು ಕಾರಣ ಹೇಳೋದಿದೆ. ಆದರೆ ಜೀವದ ಪರ್ಯಾಯದ ಪ್ರತಿ ಸಮಯದ ಸ್ವತಂತ್ರ ಯೋಗ್ಯತಾ ಇದೆ ರೀ. ಅಷ್ಟು ನೀವು ತಿಳಿದದ್ದು ನಿಮ್ಮ ಆಕಾರವನ್ನು ನೋಡಿ ಅವರ ಸಹಜತೆಯನ್ನು ಸ್ವೀಕಾರ ಮಾಡಬೇಕ್ರಿ. ತಿಳಿತೇನ್ರಿ? ತಿಳಿದಿರುವ ನಿಮ್ಮ ಆಕಾರ ವಪುಷಾ ನಿರೂಪಯಂತಿ ಹೇಳಿದ್ರಲ್ಲ, ಅದು ಬರೀ ಮುನಿ ಭಗವಂತರ ಸಲುವಾಗಿ ಹೇಳಿದರು. ಆತ್ಮ ಕಲ್ಯಾಣದ ಕಾರ್ಯದೊಳಗೆ ಯಾವ ತತ್ಪರ ಇದಾನೋ ಆ ಜೀವದ ಸರ್ವಾಂಗದಿಂದ ಆ ಮಾತು ತಿಳಿದು ಬರ್ಬೇಕ್ರಿ. ನಮಗೆ ಆ ಜೀವದ ಕಲ್ಯಾಣ ಮಾಡೋದಿದೆಯೋ
ಅಥವಾ ಆ ಜೀವದ ಅವಸ್ಥಾ ವಿಶೇಷವನ್ನು ನೋಡಿ ಸಂಸಾರದ ಸ್ವರೂಪವನ್ನು ನಾವು ದೃಢ ಮಾಡಿಕೊಳ್ಳೋದಿದ್ದೀರಿ. ನಮಗೆ ನಾವು ಕಲಿಯೋ ಪಾಠ ಏನು ಬೇಕಾಗಿಲ್ರಿ, ಇನ್ನೊಬ್ಬರಿಗೇನ್ರಿ ಕಲಿಸೋದಿತ್ರ ಹೇಳ್ರಿ. ಹೀಗೆ ನಮ್ದು ಏನು ಪರಿಸ್ಥಿತಿ ಇದೆಯಲ್ಲ, ಅದು ಪರಸನ್ಮುಖ ಇದ್ದ ಕಾರಣ, ವಸ್ತು ಸ್ವರೂಪದ ವಿರುದ್ಧ ಇದ್ದ ಕಾರಣ ನಿಜವಾಗಿ ನಮಗೆ ಹಾನಿಕಾರಕ ಇದೆ. ಅರೆ, ಮಹಾಮುನಿಗಳಿಗೆ ಸಲ್ಲೇಖನ ಕೊಟ್ಟ ನಂತರ ನಿರ್ಯಾಪಕಾಚಾರ್ಯರಿದ್ದರು, ಕ್ಷಪಕನಿಗೆ ಅನೇಕ ಪ್ರಕಾರದ ಬೋಧ ಮಾಡಿದರು. ಇವೆಲ್ಲ ಕಥನದವ್ರೆ ಅಣ್ಣ, ಇವೆಲ್ಲ ಕಥನದವು. ಮತ್ತು ಕಥನ ಸರ್ವಥಾ ಸತ್ಯ ಇಲ್ಲ. ಆ ಜೀವದ ಆ ಪ್ರಕಾರ ತೀವ್ರ ಜಿಜ್ಞಾಸೆ, ಆ ಜೀವ ಸ್ವಯಂ ಅಭ್ಯಾಸದಿಂದ ಅದನ್ನು ತಿಳ್ಕೊಂಡಿರ್ತಾನೆ. ಅದರದ ಸಂಪೂರ್ಣ ಶರೀರದ ಪರಮಾಣುವಿನೊಳಗಲ್ಲ, ಶರೀರದ ಪರಮಾಣುವಿನ ಜೊತೆಗೆ ವ್ಯಾಪ್ತವಿರುವಂಥ ಆತ್ಮನ ಚೈತನ್ಯದ ಪ್ರದೇಶದ ಮೇಲೆ ದೀರ್ಘ ಸಂಸ್ಕಾರ ಇದೆ ರೀ. ಸಂಪೂರ್ಣ ಆ ಸಮಯದಲ್ಲಿ ಕೂಡ ದೇಹಾತೀತ ಸ್ವಭಾವದ ಸಂಪೂರ್ಣ ಗ್ರಹಣ ಮಾಡುವಂಥ ಪುರುಷಾರ್ಥ ಇದೆ. ಆ ಸಮಯದೊಳಗ ಇದು ನಿಮಿತ್ತ. ಕಾರ್ಯ ನಿಮಿತ್ತದಿಂದ ಆಗುವುದಿಲ್ಲ. ಅಜ್ಞಾನಿ ವ್ಯರ್ಥವಾಗಿ ವಿಕಲ್ಪದ ಭಾರ ಹೊರತಾನ್ರಿ. ಕಾರ್ಯ ನಿಮಿತ್ತದಿಂದ ಆಗುವುದೇ ಇಲ್ಲ, ಆಗೇ ಇಲ್ಲ, ಯಾರ್ದೂ ಆಗಿಲ್ರಿ. ಬೋಧ ಏನು ಹೇಳುವುದಿದೆ? ನನ್ನ ಸಮಾಧಿ ಮರಣ ಹೀಗಿರಬೇಕು, ಅಲ್ಲಿ ಬರೆದು ಹಚ್ಚಿದ್ದಿದೆ ಅಲ್ಲ, ಹೇಗಿರಬೇಕು ಅಂದ್ರೆ ಬಾಹ್ಯದೊಳಗೆ ಈ ಪ್ರಕಾರ ಇರಬೇಕು ಅಂಥೇಳಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಅಂತರಂಗದೊಳಗ ಆ ಪ್ರಕಾರದ ದೃಢ ನಿರ್ಣಯ ಬೇಕಲ್ಲ. ಹೊರಗೆ ಹಾಗೆ ಇದ್ದ ನಂತರ ಇವನ ಒಳಗಿಂದ ಕಾರ್ಯ ಸುಧಾರಣೆ ಆಗ್ತಿದೆ ಹೀಗೆ ನಿಯಮ ಇಲ್ರಿ. ಒಳಗ ನಿಶ್ಚಿತ ನಿರ್ಣಯ ಇದ್ದ ನಂತರ ಹೊರಗೆ ಆ ಪ್ರಕಾರ ಇರಬೇಕು ಅಂಥೇಳಿ ಅವ ಅಪೇಕ್ಷೆ ಮಾಡ್ತಾನ್ರಿ. ಯಾಕೆ ಅಂತಂದ್ರೆ ತನ್ನ ದುರ್ಬಲತೆಯಿಂದ ತನ್ನ ಆಂತರ್ಯದ ಉಪಯೋಗ ಬಾಹ್ಯದೊಳಗೆ ಬರಬಾರ್ದು, ಅದಕ್ಕೆ ನೀವೆಲ್ಲ ಹೀಗಿರ್ರಿಯಪ್ಪ ಅಂಥೇಳಿ ಹೇಳಿದನ್ರಿ. ಅದು ಬೇಕಾದ್ರೆ ಇನ್ನೊಂದ್ಸಲ ಓದಿ ನೋಡ್ರಿ, ಬಹಳ ದಿವಸ ಆಯ್ತು. ರೋಗದ ಬಗ್ಗೆ ಚರ್ಚೆ ಮಾಡಬಾರ್ದು ಎಲ್ಲ ಹೇಳಿದನ್ರಿ. ಯಾಕ? ತನ್ನ ದುರ್ಬಲತೆಯಿಂದ ತಾನು ಪತನ ಆಗಬಾರ್ದು, ಹೊರಗಡೆ ಬರಬಾರ್ದು. ನಾನಂತೂ ದುರ್ಬಲ ಇದ್ದೇನೋ, ಆದ್ರೆ ನೀವೆಲ್ಲ ಸಬಲ ಇರುವೆಳೆದೊಳಗ ಈ ಪ್ರಕಾರದ ವಾತಾವರಣವನ್ನು ನೀಡ್ರಿ ನನಗೆ ಅನ್ನುವಂಥದ್ದು ಒಂದು ಅಪೇಕ್ಷೆ ಅವನದ್ದು ಇರ್ತಿದ್ದೀರಿ. ಅದೇ ಪ್ರಕಾರ ಮಹಾಮುನಿದ್ದು ಕೂಡ ಸಲ್ಲೇಖನದೊಳಗ ಆ ಪ್ರಕಾರದ ಭಾವ ಉತ್ಕಟ ಇರುವುದರಿಂದ, ಅರೆ ಮೃತ್ಯು ಮಹೋತ್ಸವ ಪುಸ್ತಕದೊಳಗೆ ಬಂತಿರಲೇ ಕೊನೆಗೆ ಸಲ್ಲೇಖನ ಕೊಟ್ಟ ನಂತರ ಕ್ಷಪಕ ಮುನಿಗೆ ನಿರ್ಯಾಪಕ ಆಚಾರ್ಯರ ಯಾವ ಪ್ರಕಾರ ಬೋಧ ಮಾಡುತ್ತಾರೆ, ಭಗವತಿ ಆರಾಧನಾದೊಳಗಿಂದ ಆ ಕೆಲವು ವಿಭಾಗವನ್ನ ಎತ್ತಿ ಹೇಳಿದ್ದಿದ್ದಾರೆ. ಅಲ್ಲಿ ಯಾವ ಪ್ರಕಾರ ಬೋಧ ಮಾಡ್ತಾರೆ? ಅರೆ ಅವ ಕ್ಷಪಕ ಮುನಿ ಆಚಾರ್ಯ ಭಗವಂತರ ಹತ್ರ, ಸಂಘಸ್ಥ ಮುನಿಗಳ ಹತ್ರ ನೀರಿನ ಬೇಡಿಕೆ ಇಡ್ತಾನ್ರಿ. ಆವಾಗ ಆಚಾರ್ಯ ಭಗವಂತರೇನು ಹೇಳ್ತಾರೋ, ನೀನು ನೋಡಪ್ಪ, ಇಂಥ ತೃಷಾದಾಹವನ್ನು ಉತ್ಪನ್ನ ಮಾಡುವಂಥ ದೇಹಗಳನ್ನು ಅನಂತ ಕಾಲದಿಂದ ಧಾರಣ ಮಾಡ್ತಾ ಬಂದಿದೆ. ಮತ್ತು ಆ ತೃಷೆಯ ನಿವಾರಣೆಯ ಸಲುವಾಗಿ ಅನಂತ ಸಾಗರಗಳಷ್ಟು ನೀರು ಕುಡಿದಿದೆಯಪ್ಪ. ಈಗ 1-2 ಚಮಚ ನೀರು ಅಥವಾ ಒಂದು ಅರ್ಧ ಕಪ್ ನೀರು ಕುಡಿದ್ರೆ ನಿನ್ನ ತೃಷಾಬಾಧೆ ಹೋಗುವುದಿಲ್ಲ. ಒಳಗ ಅತೀಂದ್ರಿಯ ಆನಂದ ಸ್ವರೂಪನಾದಂಥ ನಿಜ ಶುದ್ಧಾತ್ಮ ನಿನಗೆ ಚಿರಪರಿಚಿತ ಇದ್ದಾನೆ, ನಿನಗೆ ನಿರಂತರ ಅನುಭವದಲ್ಲಿ ಬರ್ತಾ ಇದ್ದಾನೆ. ನೀನು ಅವನಲ್ಲೇ ಸ್ಥಿರ ಆಗುವ ಸಲುವಾಗಿ ಸಂಪೂರ್ಣ ವೈಭವವನ್ನು, ಪಂಚೇಂದ್ರಿಯ ಭೋಗವನ್ನು ಬಿಟ್ಟು ಬಂದೇ ಇದೆಯಾ. ಮತ್ತು ನಿನಗದು ಚಿರಪರಿಚಿತ ಇದೆ. ಯಾವುದು ಪರಿಚಿತ ಇದೆಯೋ ಅದರದ್ದೇ ಪುನಃ ಅನುಭವ ಮಾಡ. ಇಷ್ಟು ಹೇಳ್ತಾ ಇದ್ದ ಹಾಗೆ ಅವರ ವಚನ ಪೂರ್ಣ ಆಗೋಕ್ಕಿಂತ ಮುಂಚೆ ಆ ಕ್ಷಪಕ ಮುನಿ ಏನು ಮಾಡ್ತಾನೆ, ಅತೀಂದ್ರಿಯ ಆನಂದದ ಸಾಗರದೊಳಗ ಆಳದಲ್ಲಿ ಇಳಿದು ಹೋಗ್ತಾನೆ. ಧರ್ಮದ ಯಾವಾಗೂ ವಿಡಂಬನ ಮಾಡಬಾರ್ದ್ರೆ,
ಧರ್ಮದ ನಿಜವಾಗಿ ಯಾವ ಪ್ರಕಾರದ ಸೂಕ್ಷ್ಮತೆ ಇದೆ, ಯಾವ ಪ್ರಕಾರ ಆಂತರ್ಯದೊಳಗ ಅದರದ್ದ ಅತ್ಯಂತ ಮಹಿಮಾನ್ವಿತವಾದಂಥ ಪದ ಇದೆ, ಅದನ್ನು ಹಾಗೇ ಇರಿಸುವಂಥ ಪ್ರಯತ್ನ ಬುದ್ಧಿ ಸ್ಥಿಮಿತದೊಳಗೆ ಇರುವೆಳೆದೊಳಗೆ ಮಾಡಬೇಕ್ರಿ. ಮತ್ತು ಯಾವಾಗೂ ಯಾವುದೇ ಜೀವದ ಸಲುವಾಗಿ ಸಹಜ ಬೋಧ ಆಗತಿದ್ರೆ ಮಾಡೋದಿದೆ ರೀ, ಆದ್ರೆ ಆ ಎದುರಿಗಿನ ಜೀವ ಅದನ್ನು ಗ್ರಹಣ ಮಾಡಬೇಕು ಅನ್ನುವ ಅಪೇಕ್ಷೆ ಇಡೋದಿಲ್ರಿ. ಮತ್ತು ಆ ಜೀವ ಅದರದ ಗ್ರಹಣ ಮಾಡ್ತಾ ಇರಲಿಲ್ಲ, ಅದು ಅವನಿಗೆ ಭಾರ ರೂಪ ಅನ್ನಿಸ್ತಿತ್ತು, ಕಷ್ಟರೂಪ ಅನ್ನಿಸ್ತಿತ್ತು ಅಂತಂದ್ರೆ ಆ ಪ್ರಕಾರದ ಕ್ರಿಯೆ ಮಾಡುವುದಿಲ್ರಿ. ಅವನನ್ನು ಈ ಕಡೆಗೆ ತರುವ ಸಲುವಾಗಿ ಶಾರೀರಿಕವಾಗಿ ಏನು ಶುಶ್ರೂಷೆ ಮಾಡಬಹುದಾಗಿದೆಯೋ ಅದನ್ನು ಮಾಡಿ ಆಮೇಲೆ ಅವನು ಸ್ವಲ್ಪ ಅದರ ಕಡೆಯ ಲಕ್ಷ್ಯ ಬಿಟ್ಟ ನಂತರ ಒಂದೋ ಎರಡೋ ಮಾತು ಹೇಳಿದ್ರೆ ಹೇಳೋದಿದೆ. ಅದರ ಹಿಂದೆ ಅಭಿಪ್ರಾಯ ಇರಬಾರ್ದು, ಈತ ಕೇಳಬೇಕನ್ನುವ ಅಭಿಪ್ರಾಯ ಇರಬಾರ್ದು. ಧರ್ಮ ಅತ್ಯಂತ ಸೂಕ್ಷ್ಮ ಇದೆ. ಆ ಅಭಿಪ್ರಾಯದಿಂದ ನಮ್ಮ ಧರ್ಮ ಕೇಳುವ ತಿಳಿದುಕೊಳ್ಳುವ ಅವಸರ ಕೈಬಿಟ್ಟು ಹೋಗ್ತಿದ್ದೀರಿ. ನಾವು ಸ್ವಯಂ ತಿಳಿದುಕೊಳ್ಳುವ ಅಥವಾ ಕೇಳೋದಂದ್ರೆ ಶಬ್ದದಿಂದ ಅಲ್ಲ, ಆಚಾರ್ಯ ಭಗವಂತರ ಏನು ಹೇಳಿದರೋ ಆ ಪ್ರಕಾರ ಭಾವದೊಳಗೆ, ಶ್ರದ್ಧೆಯೊಳಗೆ, ಜ್ಞಾನದೊಳಗೆ ಸ್ವೀಕಾರ ಆಗುವುದರ ಹೆಸರು ಕೇಳೋದಿದೆ. ಇನ್ನೊಬ್ಬರು ಕೇಳಬೇಕು, ತಿಳಿಬೇಕು ಅನ್ನುವ ಆಗ್ರಹ ಏನಿದೆ ಅಲ್ಲ, ಅದರಿಂದ ನಮಗೆ ಕೇಳುವ ಅವಸರ ಏನು ಪ್ರಾಪ್ತ ಇದೆ ಅದು ಕೈ ತಪ್ಪಿ ಹೋಗ್ತಿದೆ ನೋಡ್ರಿ. ಇದು ಧರ್ಮದ ಸೂಕ್ಷ್ಮತೆ ಇದೆ. ಧರ್ಮದ ಸಂರಕ್ಷಣೆ ಏನಿದೆ, ಧರ್ಮದ ಉತ್ಪತ್ತಿ ಏನಿದೆ, ಧರ್ಮದ ಪೂರ್ಣತೆ ಏನಿದೆ, ಅದು ಅತ್ಯಂತ ಸೂಕ್ಷ್ಮ ಅರ್ಥಾತ್ ಏನಾದರೂ ಅದರ ಜೊತೆಗೆ ಚೇಷ್ಟೆ ಮಾಡಲಿಕ್ಕೆ ಹೋದರೆ ಅದರಿಂದ ಮಹಾ ಹಾನಿ ಸ್ವಯಂ ಆಗ್ತಿದೆ. ಅದಕ್ಕೆ ಹೇಳ್ತಾರೆ, ಧರ್ಮದ ಸಲುವಾಗಿ ಈ ಜೀವ ಯಾವ ರೀತಿ ಸಾವಧಾನತೆಯನ್ನು ಇಟ್ಟುಕೊಳ್ಳಬೇಕೋ ಆ ರೀತಿ ಇಟ್ಟುಕೊಳ್ಳದೆ ಇರುವುದರಿಂದ ಇವನಿಗೆ ಧರ್ಮ ಪ್ರಾಪ್ತ ಆಗ್ತಾ ಇಲ್ಲ. ಧರ್ಮ ಪ್ರಾಪ್ತ ಮಾಡಿಕೊಳ್ಳುವ ಅವಕಾಶ ಕಳೆದು ಹೋಗ್ತಾ ಇದೆ. ಧರ್ಮ ಎಲ್ಲಿದೆ? ಚರ್ಚೆಯೊಳಗಿದೆಯೇನು, ಮಾತಿನೊಳಗಿದೆಯೇನು, ರೀತಿಯೊಳಗಿದೆಯೇನು, ಭಾವದೊಳಗಿದೆಯೇನು, ಅನುಭವದೊಳಗೆ ಬರುವಂಥದ್ದಿದೆ. ಧರ್ಮ ಎಲ್ಲಿದೆ ರೀ? ಪುಸ್ತಕದೊಳಗಿದೆಯೇನು, ಶರೀರದ ಕ್ರಿಯಾ ವಿಶೇಷದೊಳಗಿದೆ, ಸಮೂಹದೊಳಗಿದೆಯೇನು, ಏಕಾಂತದೊಳಗಿದೆ? ಧರ್ಮ ಎಲ್ಲಿದೆ ರೀ? ಇದರದ ಮೊದಲು ಸರಿಯಾದ ನಿರ್ಣಯ ಬೇಕಲ್ಲ. ಯಾರಿಗೆ ಯಾವುದರದ ನಿರ್ಣಯವೇ ಆಗಿಲ್ಲ, ಯಾರಿಗೆ ಯಾವುದರ ಪರಿಚಯವೇ ಆಗಿಲ್ಲ, ಅದರ ಕುರಿತಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಎಷ್ಟು ಅರ್ಹರಿದ್ದಾರೆ? ಅರ್ಥಾತ್ ನಮ್ಮಲ್ಲಿ ಇದೇನು ಆ ಅರ್ಹತೆ? ಇದನ್ನು ನೋಡಿಕೊಳ್ಳೋದ್ರಿ. ಧರ್ಮದ ಉಪದೇಶಕರು ಯಾರದರು? ಧರ್ಮದ ಉಪದೇಶಕರು ಈರ್ವರದಾರ್ರಿ. ಓರ್ವರ ಸರ್ವಜ್ಞ ಪ್ರಭು, ಎರಡನೆಯದಾಗಿ ಸ್ವಭಾವ ಸಾಧಕ ವೀತರಾಗಿ ಸಂತ. ಹಾಗಾದರೆ ನಮಗೆ ಹೇಳುವ ಅಧಿಕಾರ ಇದೆ ಏನ್ರಿ? ಆಗಮವನ್ನು ಎದುರಿಗಿಟ್ಕೊಂಡ ಅರ್ಥ ಮಾಡ್ತಾ ಅದರ ಸ್ವರೂಪವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋತಾ ಇದ್ದೇವ್ರಿ. ಈಗ ನಾವು ಇಂಥ ಒಂದು ರುಚಿಯ ಪೂರ್ವಕ ಆಗಮವನ್ನು ಪ್ರತ್ಯಕ್ಷ ಎದುರಿಗಿಟ್ಟುಕೊಂಡ ಅದರ ಮೂಲಕ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಒಂದು ಉದ್ಯಮವನ್ನು ಮಾಡ್ತಾ ಇದ್ದೇವೆ. ಧರ್ಮ ಹೇಳುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಅದಕ್ಕೆ ಕೆಲವು ಭ್ರಾಂತಿಗಳನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಅವು ಬಹಳ ಬೇಗ ಬೆಳೀತಾವ್ರಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ, ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂಥ ಬಹಳ ನನಗರೆ ಇದಿಷ್ಟು ಒಳಗೆ ಕಾರ್ಯ ಮಾಡ್ತಾ ಇದೆ ವಚನ. ಭೋಗದ ಫಲ ಏನಿದೆ? ನಮಗೆ ನಿರಂತರ ಭೋಗದ ಇಚ್ಛೆ ಇದೆ ರೀ. ನೋಡ್ಬೇಕು, ಕೇಳಬೇಕು, ತಿನ್ನಬೇಕು, ಆಘ್ರಾಣಿಸಬೇಕು, ಸ್ಪರ್ಶಿಸಬೇಕು, ನಿರಂತರ ಬುದ್ಧಿಪೂರ್ವಕ ಅಲ್ಲ, ಅಭಿಪ್ರಾಯದೊಳಗೆ ದೃಢವಾಗಿ ಬಿದ್ದದ್ದು ಇದೆ. ಮತ್ತು ನಿಜವಾಗಿ ಬುದ್ಧಿಯೊಳಗೆ ಕೂಡ ಇದೆ ಮತ್ತು ಇದೆ.
ಅದರ ಫಲ ಏನಿದೆ? ಅದರ ಫಲ ಏನಿದೆ? ಜ್ಞಾನಾವರಣಾದಿ ಕರ್ಮಗಳಂತ ಬಂಧ. ಅರೆ, ಯಾರಾದರೂ ಆನಂದದಿಂದ ಸಂತೋಷದಿಂದ ಸುಖ ಮನ್ನಿಸ್ತಾ ನನ್ನನ್ನು ಬಂಧಿಸ, ನನಗೆ ಪಾಶ ಹಾಕ ಅಂಥೇಳಿ ಹೇಳ್ತಾರೇನ್ರಿ? ನನ್ನ ಕೈ ಕಾಲು ಕತ್ತರಿಸಿ ಸಂತೋಷದಿಂದ, ಮತ್ತು ಆ ಕತ್ತರಿಸ್ತಾ ಇರುವ ವೇಳೆದೊಳಗೆ ಆನಂದ ಮನ್ನಿಸ್ತಾರೆ. ಹಾಗಾದ್ರೆ ನಮ್ಮ ಸ್ಥಿತಿ ಅದೇ ಇದೆಲ್ಲ, ಭೋಗದ ಇಚ್ಛೆ ಮಾಡೋದಂತಂದ್ರೆ ಆಹಾರದೊಳಗ ಯಾವುದೇ ಪ್ರಕಾರದ ರಸ ಬರೋದು, ಸುಖದ ರಸ ಬರೋದು. ಅರೆ, ಅದು ಸಮ್ಯಕ್ ದೃಷ್ಟಿಗೇನೆ ಸಾಧ್ಯ ಇದೆ. ಈ ಮಾತು ಸತ್ಯ ಇದ್ರೂ ನೀ ಸಮ್ಯಕ್ ದೃಷ್ಟಿ ಹೇಗಾಗಮಪ್ಪ? ಯಾವುದರ ಬಲದಿಂದ ಆಗಮ? ಇಂದ್ರಿಯ ಭೋಗಗಳದ ಅಭಿಲಾಷೆ ರಸ ನಿನ್ನದು ಒಣಗಿ ಹೋಗದ ವಿನಃ, ಅಥವಾ ಅದು ಬಿಟ್ಟು ಹೋಗದ ವಿನಃ, ಅತೀಂದ್ರಿಯ ಆನಂದಮಯ ಪದಾರ್ಥದ ರಸ ಆಸ್ವಾದನೆ ಮಾಡಲಿಕ್ಕೆ ಯೋಗ್ಯತೆ ನಿನ್ನೊಳಗಿಂದ ಹೇಗೆ ಬರೋದ? ಈಗ ಇಷ್ಟು ಕಾಲ 50-60 ವರ್ಷ ಭೋಗಿಸಿದ ನಂತರ ನಮಗದ ನೀರಸ ಅನ್ನಿಸಲಿಲ್ಲ? ಅನ್ನಿಸಬೇಕಾಗಿತ್ತು ಅಥವಾ ಇಲ್ಲ? ಅರೆ, ಹಸಿವೆಯ ಬಾಧೆಯನ್ನ ನೀಗುವ ಸಲುವಾಗಿ ಆಹಾರದ ಸೇವನೆ ಇರ್ತಿದೆ. ಇಷ್ಟೋಪದೇಶದೊಳಗೆ ಏನು ಹೇಳಿದ್ರು? ಯಾವುದು ದೇಹಕ್ಕೆ ಉಪಕಾರವಿದೆ ಅದು ಆತ್ಮನಿಗೆ ಅಪಕಾರವಿದೆ. ಅದು ಅಪಕಾರ. ಯಾಕೆ? ಉಪಯೋಗ ಆ ಕಡೆ ಹೋಗದ ವಿನಃ ದೇಹದ ಉಪಯೋಗಿ ಕಾರ್ಯ ಆಗುವುದಿಲ್ಲರಿ, ಉಪಕಾರಕ ಕಾರ್ಯ ಆಗುವುದಿಲ್ಲ. ಅರೆ, ತತ್ವವನ್ನು ತಿಳ್ಕೊಳ್ಳೋದ ಬಹಳ ಇದೆ ರೀ, ಬಹಳ ಇದೆ. ತತ್ವ ಅಲ್ಪ ಇದೆ ಅಂಥೇಳಿ ಹೇಳ್ರಿ. ಈಗೇನು ಬಂತು? ಭೇದಜ್ಞಾನಿಗಳಿಗೆ ಆತ್ಮ ಸಂಪೂರ್ಣ ಸಮರ್ಪಿತದ ನಂತರ ತನ್ನ ಸರ್ವಸ್ವವನ್ನೆಲ್ಲ ಸಮರ್ಪಿತ. ಈ ವಚನದ ಭಾವ ನಮಗೆ ಎಷ್ಟು ತಿಳಿದು ಬಂತು? ಭೇದಜ್ಞಾನಿಗಳ ಸಲುವಾಗಿ ಸಂಪೂರ್ಣ ಆತ್ಮ ಸಮರ್ಪಿತ. ಮತ್ತು ಯಾರ ಪರದೊಳಗ, ಇಂದ್ರಿಯ ಭೋಗದೊಳಗ, ಶರೀರದೊಳಗ ಮೂರ್ಛಿತ ಇದ್ದಾರಲ್ಲ, ಅವರ ಹತ್ತಿರಕ್ಕೆ ಕೂಡ ಆತ್ಮ ಬಂದಿದೆ. ದೂರ ದೂರ ಹೊರಟು. ಶಾಸ್ತ್ರದ ಶಬ್ದಗಳಲ್ಲಿ ಕೂಡ ನಾವು ಎಷ್ಟು ಸ್ಥೂಲ ರೂಪದಿಂದ ಹೊರಗಡೆ ಅದೀವ್ರಿ, ಎಷ್ಟು ಸ್ಥೂಲ ರೂಪದಿಂದ. ಸ್ವಲ್ಪನೇ ಆ ಶಬ್ದದ ಸಂಕೇತದ ಮೇರೆಗೆ ಆಂತರ್ಯದ ಭಾವವನ್ನು ಗುರುತಿಸುವ ಪ್ರಯತ್ನ ಮಾಡಿದ್ದೇವೆಂದ್ರೆ, ಶಬ್ದದ ಸಂಕೇತದ ಮೇರೆಗೆ ಆಂತರ್ಯದ ಭಾವವನ್ನ, ಜ್ಞಾನದ ರುಚಿಯನ್ನ, ಶ್ರದ್ಧೆಯ ಪರಿಣತಿಯನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೇವೆಂದ್ರೆ, ಹೊರಗಡೆ ಪುಟಗಳನ್ನು ತಿರುವಿದ ನಂತರ ಶಾಸ್ತ್ರ ಸ್ವಾಧ್ಯಾಯ ಆಗಲಿಲ್ಲ. ಏನು ಹೇಳಿದ್ರಲ್ಲಿ? ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ, ಸೇವನೆ ಮಾಡ್ತಾನೆ, ಭೋಗಿಸ್ತಾನೆ. ಆದ್ರೆ ಪಂಚೇಂದ್ರಿಯ ಭೋಗದ ಫಲವಿರುವಂಥ ಜ್ಞಾನಾವರಣಾದಿ ಕರ್ಮಗಳ ಬಂಧ ಅದನ್ನು ಪಡೆದುಕೊಳ್ಳುವುದಿಲ್ಲ. ಎಷ್ಟು ಅದ್ಭುತ ಇದೆ! 2 ವಚನ, ತದ್ವಿರುದ್ಧ ವಚನ ಈ ವಾಕ್ಯದೊಳಗೆ. 2 ವಚನ. ಒಂದೇನಿದೆ? ಭೋಗದ ಫಲ ಜ್ಞಾನಾವರಣಾದಿ ಕರ್ಮದ ಬಂಧ. ಎರಡನೇದ್ದೇನಿದೆ? ಭೋಗಿಸಿದ್ರೂ ಕೂಡ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ. ಅದ ದೃಷ್ಟಿಯ ಮಹಾತ್ಮೆ, ಭೇದಜ್ಞಾನದ ಮಹಾತ್ಮೆ ಎಂಥದ್ದಿರಬಹುದು. ಯಾವ ಪ್ರಕಾರ ಹಿಂದಿನ ಶ್ಲೋಕದೊಳಗೆ ಹೇಳಿದ್ರಲ್ಲ, ಮಿಥ್ಯಾದೃಷ್ಟಿ ಜೀವ ಅದರ ಸೇವನೆ ಮಾಡ್ತಾ ಇದ್ದ ಹಾಗೆ ಏನಾಗ್ತಾನೆ? ಸತ್ತು ಹೋಗ್ತಾನೆ, ಬಂಧಕ್ಕೆ ಪ್ರಾಪ್ತ ಆಗ್ತಾನೆ ಅಂಥೇಳಿ ಹೇಳಿದರು. ದೃಷ್ಟಾಂತ ಕೊಟ್ರ. ಇತರ ಜೀವರುಗಳ ವಿಷದ ಸೇವನೆ ಮಾಡ್ತಾ ಇದ್ದ ಹಾಗೆ ಸತ್ತು ಹೋಗ್ತಾರೆ. ಅದೇ ಪ್ರಕಾರ ಇಲ್ಲಿ ಹೇಳ್ತಾ ಇದ್ದಾರೆ, ಪಂಚೇಂದ್ರಿಯ ಭೋಗದ ಫಲ ನಿಯಮದಿಂದ ಜ್ಞಾನಾವರಣಾದಿಗಳ ಬಂಧಿದೆ. ಆದ್ರ ಆ ಭೇದಜ್ಞಾನಿ ಪುರುಷನ ಭೇದಜ್ಞಾನದ ಮಹಿಮೆ ಇಂಥದ್ದು ಇದೆ ಕಿ ಅವನಿಗೆ ಬಂಧ ಆಗುವುದಿಲ್ಲ. ಯಾವ ಪ್ರಕಾರ ಭೋಗದ ಸೇವನೆಯೊಳಗ ನಿರಾಕುಲ ಸ್ವಭಾವದ ಸ್ವೀಕಾರ ಅವನ ಜ್ಞಾನದೊಳಗೆ ವರ್ತಿಸ್ತಾ ಇದೆ.
ಯಾವ ಪ್ರಕಾರ ಶ್ರದ್ಧೆಯೊಳಗ ಜೀವ ಮತ್ತು ಪುದ್ಗಲಗಳ ಭಿನ್ನತೆ ವರ್ತಿಸ್ತಾ ಇದೆ ಅವನ ಜ್ಞಾನದಲ್ಲಿ. ಅವನ ದೃಷ್ಟಿಯೊಳಗ ಎರಡೂ ಎಷ್ಟು ಸ್ಪಷ್ಟ ಭಿನ್ನ ಕಾಣ್ತಾ ಇದ್ದವ್ರಿ. ಎರಡು ಯಾವ? ಒಂದು ಅರೂಪಿ ಚೈತನ್ಯಮಯನಾದಂಥ ಶುದ್ಧಾತ್ಮ, ಇನ್ನೊಂದು ಕರ್ಮದಿಂದ ರಚಿಸಲ್ಪಟ್ಟಂಥ ಶರೀರ. ಆ ಶರೀರಂತೂ ಅಲ್ಲಿ ಇದೆಯಲ್ಲ, ಎಲ್ಲಿ? ಕಾನನದ ಗುಹೆಯೊಳಗ ಧ್ಯಾನಸ್ಥ ಮುನಿಗೆ ಅರೆ ರಾಜ್ಯ ವೈಭವ ಪತ್ನಿ ಪುತ್ರ ಇರ್ಲಿಕ್ಕಿಲ್ಲ, ಅದರದ ಪ್ರಶ್ನೆನೇ ಬರುವುದಿಲ್ಲ. ಎಲ್ಲಿ ದೇಹ ಬುದ್ಧಿಯನ್ನ ಕತ್ತರಿಸಿ ಹಾಕಿದನು ಜೀವ, ಎಲ್ಲಿ ದೇಹದ ಸದ್ಭಾವದೊಳಗೂ ಕೂಡ ದೇಹಾತೀತ ಸ್ವಭಾವದ ಅನುಭವದಲ್ಲಿ ಉದ್ಯಮಶೀಲ ಇದ್ದಾನೋ, ಅಲ್ಲಿ ಆ ಉದ್ಯಮ ಮಾಡ್ತಾ ಇರುವ ವೇಳೆದೊಳಗ ಆ ಜೀವನಿಗೆ ಆ ಉದ್ಯಮದಲ್ಲಿ ಸಹಕರಿಸುವಂಥದ್ದು ಅಥವಾ ಪ್ರತಿಕಾರ ಮಾಡುವಂಥದ್ದು ಪದಾರ್ಥ ಅಲ್ಲಿ ಇದ್ದಾಗನ ಸಾಧನೆ ನಡೀತಿದ್ದೀರಿ. ವಿರುದ್ಧ ಸ್ವಭಾವಿ ಯಾವುದರಿಂದ ಭೇದ ಜ್ಞಾನ ಮಾಡುವುದಿದೆಯಲ್ಲ, ಯಾವುದರಿಂದ ಭಿನ್ನತೆಯ ಅನುಭವ ಮಾಡುವುದಿದೆಯಲ್ಲ, ಅದರ ವಿದ್ಯಮಾನತೆ ಇರ್ಕಬೇಕಲ್ಲ ಅಲ್ಲಿ. ಅದರ ಹೆಸರು ಸಾಧನ ಇದೆ ರೀ. ಹಾಗಾದ್ರೆ ಮುನಿರಾಜರಿಗೆ ಸಾಧಕರೊಳಗ ಶ್ರೇಷ್ಠ ಯಾರದಾರ? ಮುನಿರಾಜರ. ಹಾಗಾದ್ರೆ ಅವರಿಗೆ ಇದೆಲ್ಲ ಅದ ಯಾವುದರ ಜೊತೆಗೆ ಭೇದ ಜ್ಞಾನ ಮಾಡುವುದಿದೆಯೋ ಅದು ನಿರಂತರ ಭೇದ ಜ್ಞಾನದಲ್ಲಿ ಅನುಕೂಲ ಆಗ್ತಾ ಇದೆ. ಭೇದ ಜ್ಞಾನದಲ್ಲಿ ಯಾವಾಗ ಅವರು ದುರ್ಬಲ ಆಗ್ತಾರೋ ಆ ವೇಳೆದೊಳಗ ಅದು ವಿರೋಧ ಮಾಡ್ತಾ ಇದೆ. ಸತತ ಏನು ಹೇಳಿತು? ಯಾವಾಗ ಭೇದ ಜ್ಞಾನದೊಳಗೆ ಯಶಸ್ವಿ ಆಗ್ತಾರಲ್ಲ ಅವರಿಗೆ ಆ ಸಮಯದೊಳಗೆ ಭೇದ ಜ್ಞಾನ ಮಾಡಲಿಕ್ಕೆ ಅನುಕೂಲ ಆಗಿ ನಿಂತಿದೆ ಅದೇ. ಮತ್ತು ಯಾವಾಗ ಭೇದ ಜ್ಞಾನದೊಳಗೆ ಸ್ವಯಂ ವಿಫಲ ಆಗ್ತಾರಲ್ಲ ಆವಾಗ ಅವರ ವಿಫಲತೆಗೆ ಪರಮ ಕಾರಣ ಆಗಿ ನಿಂತಿದೆ ಶತ್ರು ರೂಪದಿಂದ. ಯಾವಾಗ ಅವ್ರ ಕಾರ್ಯ ಅವರು ಮಾಡ್ತಾರೋ ಆ ವೇಳೆದೊಳಗ ಅದ ಸಹಕಾರ. ಹೋಗಿ ನೀ ನಿನ್ನ ಕಡೆ ಹೋಗಿ, ನನ್ನಲ್ಲೇ ಏನಿಲ್ಲ, ನೀ ನಿನ್ನಲ್ಲೇ ನೋಡು, ನಿನ್ನಲ್ಲೇ ಇದೆ ಆನಂದ, ನಿನ್ನ ನಿಧಿಯಲ್ಲ ನಿನ್ನಲ್ಲೇ ಇದೆ, ನಾನೇನು ನಿನಗೆ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೇನೆ, ಹೋಗು ನೀ ನಿನ್ನಲ್ಲೇ ಹೋಗು, ನಿನ್ನ ಆನಂದವನ್ನು ಅನುಭವಿಸು ಅಂಥೇಳಿ ಹೇಳ್ತಾ ಇದೆ ಅಂಥೇಳಿ ಅನ್ನಿಸ್ತಿದೆ ರೀ. ಮತ್ತು ಯಾವಾಗ ಸ್ವಯಂ ಅವರು ತಮ್ಮ ಕಾರ್ಯದಲ್ಲಿ ವಿಫಲ ಆಗ್ತಾರೋ ಬಾಯಲ್ಲಿ ಅನಾದಿ ಕಾಲದಿಂದ ನಾನು ನೀನು ಜೊತೆಗಿದ್ದೇವೇನಿಲ್ಲ, ಈಗ ಯಾಕೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಬಾ ಅಂಥೇಳಿ ಕರಿತಾ ಇದೆ ಅಂಥೇಳಿ ಅನ್ನಿಸ್ತಿದೆ. ಒಂದೇ ದೇಹ ಎರಡು ಕಾರ್ಯದೊಳಗ ಎರಡು ಪ್ರಕಾರದಿಂದ ನಿಮಿತ್ತ ಆಗ್ತಿದ್ದೀರಿ. ಆ ಹೋರಾಟದೊಳಗ ಆ ಸಂಘರ್ಷದೊಳಗ ಸತತ ಯಶಸ್ಸನ್ನ ಸಾಧಿಸ್ತಾ ಇರುವಂಥವ್ರು ಯಾರದಾರೋ ಅವರು ದಿಗಂಬರ ಸಾಧು ಸಂತ ವೀತರಾಗತಿಯ ಸಾಧಕ ಜಿನಮಾರ್ಗದ ಸಾಧಕ ಮುನಿ ಭಗವಂತ ಇದ್ದ. ನಾವು ಬೇಕಾದ್ರೆ ಆಗಮದ ಆಧಾರದಿಂದ ಅಶುಚಿತ್ವ ಭಾವನೆಯನ್ನು ಓದಿ ಇದು ಹೀಗಿದೆ 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 ಅಂಥೇಳಿ ದ್ವೇಷ ಮಾಡ್ತೇವೆ. ಇಲ್ಲ ಅಂತಂದ್ರೆ ಅನಾದಿ ಬುದ್ಧಿಯ ಕಾರಣದಿಂದ ಇದು ಹೀಗಿದೆ ಹೀಗಿದೆ ಇದು ಹೀಗಿರ್ಬೇಕಂಥೇಳಿ ನೋಡಿ ನೋಡಿ ಸಂತುಷ್ಟ. ಎರಡರಲ್ಲೂ ನಾವು ಸೋಲ್ತಾ ಇದ್ದೇವೆ, ಅವರು ಎರಡರಲ್ಲೂ ಯಶಸ್ವಿ ಆಗ್ತಾ ಇದ್ದಾರೆ. ಏನಿದೆ ರೀ, ನಾವು ಹುಚ್ಚರ ಹಾಗೆ ಇದ್ದೇವೆ, ಅವರೇನಿದ್ರೂ ಕೂಡ ತಮ್ಮ ಬುದ್ಧಿ ಚಾತುರ್ಯದ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವಾಗ ಅದು ಹಾಗೆ ಕಾಣಿಸ್ತಿದೆ ಅಲ್ಲ, ಯಾಕೆ ಕಾಣಿಸ್ತಿದೆ? ಉಪಯೋಗಿ ಕಾಣಿಸ್ತಿದೆ ಅಲ್ಲ, ಹೋಗಪ್ಪ ನೀನಿನ್ನ ಆತ್ಮನನ್ನ ಅನಂತ 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 ಕಾಲದಿಂದ ನನ್ನನ್ನು ನಂಬಿ ನೀನು ಕೆಟ್ಟಿದೀಯ ಅಂಥೇಳಿ ದೇಹ ಹೇಳ್ತಾ ಇದೆ. ನಾನಂತೂ ನಿನಗ ನನ್ನ ಸೇವೆ ಮಾಡು, ನನ್ನ ಕಡೆ ನೋಡು ಅಂಥೇಳಿ ಹೇಳಿಲ್ಲ. ನೀನಾಗೇನ ನನ್ನ ಕಡೆ ನೋಡಿ ನಿನ್ನ ಜೀವನವನ್ನು ಕೆಡಿಸ್ಕೊಂಡಿದ್ದಿ. ಈಗ ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳುವ ಸಲುವಾಗಿ ಮನೆಯನ್ನು ತ್ಯಾಗ ಮಾಡಿ ಬಂದಿದ್ದೀಯ, ವಿಷಯಗಳನ್ನು ತ್ಯಾಗ ಮಾಡಿ ಬಂದಿದ್ದೀಯ, ಕೀರ್ತಿಯನ್ನು ತ್ಯಾಗ ಮಾಡಿ ಬಂದಿದ್ದೀಯ. ಈಗ ನಿನ್ನ ಕಾರ್ಯ ಮಾಡಿ. ಕುಂದರಿಗೆ ಆ 96 ವರ್ಷದ ವೃದ್ಧ ಶರೀರ ಏನು ಮಾಡ್ತಾ ಇತ್ತು? ಸ್ಥಿರವಾಗಿ ಕೂತ ನಿನ್ನ ಕರ್ಮದ ಕಾಳಿಕೆಯನ್ನು ಕಮ್ಮಿ ಮಾಡ್ಕೊ ಅಂತ ಹೇಳಿ ಸಂದೇಶ ನೀಡ್ತಾ ಇತ್ತು. ಅವರ ಕಾರ್ಯದೊಳಗೆ ಸಹಕಾರಿಯಾಗಿ
ಆ ಶರೀರ 96 ವರ್ಷದ ಶರೀರ ಆಗಿರುವುದೊಳಗೆ ನಿಸರ್ಗ ಏನ್ ಮಾಡೋದ್ರಿ? ಅದೇನ್ ಮಾಡೋದು? ಅದ ತಾನಾಗೇನ ಅನುಕೂಲ ಆಯ್ತಲ್ಲ. ಈ ದುಷ್ಟ ಶರೀರ ಕೂಡ ಇಷ್ಟ ಶಿಷ್ಟ ಆಗಿದೆ ಅಂದಮೇಲೆ ನಾನು ಇದಕ್ಕೆ ಈ ಜೀವನಿಗೆ, ಈ ಭಗವಾನ್ ಆತ್ಮನಿಗೆ ಯಾವ ರೀತಿಯಿಂದ ಸಹಾಯ ಮಾಡಬಹುದು? ಎಲ್ಲಾ ರೀತಿಯಿಂದ ಮಾಡ್ತಾ ಇದ್ದಾರೆ. ಮತ್ತು ನಿಜವಾಗೇನ ನಿಸರ್ಗ ಏನಿದೆ ಅಲ್ಲ, ಅದು ಯಾವ ಜೀವಕ್ಕೆ ಎಂದೂ ಅನಾನುಕೂಲ ಮಾಡೋದನ್ನ ಎಲ್ರಿ. ಉಪಕಾರಕನೇ ಇದೆ. ಆದ್ರೆ ಇವನ ದೃಷ್ಟಿಯ ವಿಪರೀತತೆಯಿಂದ ಅದು ವಿರುದ್ಧ ಕಾಣಿಸ್ತಿದೆ. ಈ ಕಾಲದೊಳಗೆ ಏನಿದೆ ರೀ? ಪಂಚಮ ಕಾಲ ಅಂದ್ರೆ ಹುಂಡಾವ ಸರ್ಪಿನ ಅಂದ್ರೆ ಏನು ಕೊರತಿದೆ ಹೇಳ್ರಿ ಈ ಕಾಲದೊಳಗೆ? ಆಗಮದಲ್ಲಿ ಹೇಳಿದ ಪ್ರಕಾರ ನನ್ನ ಸ್ವರೂಪದ ನಿರ್ಣಯ ನಾನು ಮಾಡುವ ಸಲುವಾಗಿ, ನನ್ನ ಸ್ವರೂಪದ ಅನುಭವ ನಾನು ಮಾಡುವ ಸಲುವಾಗಿ ನೈಸರ್ಗಿಕವಾಗಿ ಯಾವ ಪದಾರ್ಥ ನನಗೆ ಪ್ರತಿಕೂಲಿದೆ? ಸ್ವಯಂ ದೇಹ ರೋಗರೂಪ ಆದ್ರೂ ಕೂಡ ಅದು ತನ್ನಲ್ಲೇ ಆಗಿದೆ ಅಲ್ಲ, ಅದು ಆತ್ಮನಲ್ಲೇ ಏನ್ ಮಾಡ್ತಾ ಇದೆ? ಏನೂ ಮಾಡ್ತಾ ಇಲ್ಲ. ಯಾವುದಾದ್ರೂ ಹಲನ ಚಲನ ಮಾಡ್ತಾ ಇದೆಯಾ? ಬಾಧೆ ಸರಿ, ನಾನೊಂದಿಷ್ಟು ರೋಗರೂಪ ಆಗಬೇಕು, ನಂದೀಗ ರೋಗ ರೂಪ ಆಗುವ ಸಮಯ ಇದೆ, ಸರಿ ನೀ ಸ್ವಲ್ಪ ಆ ಕಡೆ ಅಂಥೇಳಿ ಭಗವಾನ್ ಆತ್ಮನಿಗೆ ಹೇಳ್ತಾ ಇದೇನು? ನೋಡ್, ನಾ ರೋಗ ರೂಪ ಆಗಿದೆ, ನನ್ನ ಕಡೆ ನೋಡ್ನಿ ಇವಾಗ ಅಂಥೇಳಿ ಹೇಳ್ತಾ ಇದೇನ? ಎರಡೂ ಪ್ರಕಾರ ಹೇಳ್ತಾ ಇಲ್ಲ. ಆದರೆ ಈ ಜೀವ ಅದನ್ನೇ ಒಮ್ಮೆ ತಾನು ಅಂತಾನೆ, ಒಮ್ಮೆ ಅದನ್ನೇ ದುಃಖದ ಕಾರಣ ಅಂತಾನೆ, ಅದನ್ನೇ ಶತ್ರು ಅಂತಾನೆ. ಅರೆ, ಆಗಮದೊಳಗ ಅಶುಚಿತ್ವ ಭಾವನೆ ಹೇಳಿದ್ದಾರೆ. ಅಶುಚಿತ್ವ ದೇಹದ ಸ್ವರೂಪದ ಮೂಲಕ ಜೀವದ ಅಶುಚಿ ಭಾವ ಹೇಳಿದ್ದಾರೆ. ಭಾವನೆ ಇದೆ ಇರಲಿ. ಅದ ದೇಹದ ಸ್ವರೂಪದ ಚಿಂತನೆ ಯಾವಾಗ ಮಾಡೋದಿದೆ? ದೇಹ ಹೀಗಿದೆ, ಸಪ್ತಧಾತುವಿನಿಂದ ಯುಕ್ತ ಇದೆ, 9 ದ್ವಾರಗಳಿಂದ ಮಲಿನತೆಯನ್ನು ಹೊರಗೆ ಹಾಕ್ತಾ ಇದೆ. ಇದು ಯಾವಾಗ ಮಾಡೋದಿದೆ? ಯಾವಾಗ ದೇಹದ ಕಡೆಗೆನ ಪುನಃ ಉಪಯೋಗ ಒಂದಾಗ್ತಾ ಇದೆ, ಹೊರಗೆ ಬರ್ತಾ ಇದೆಯಲ್ಲ, ಆವಾಗ ದೇಹದ ಸ್ವರೂಪ ಹೀಗಿದೆ. ನಾಸ್ತಿ ರೂಪದಿಂದ್ರಿ, ಇದು ನಿನ್ನ ಸ್ವರೂಪ ಅಲ್ಲ, ಇದು ನಿನ್ನ ಸ್ವರೂಪ ಅಲ್ಲ, ನೀನು ಅದರ ಕಡೆ ನೋಡೋದು ಕರ್ತವ್ಯ ಅಲ್ಲ ಅಂಥೇಳಿ ಹೇಳುವ ಸಲುವಾಗಿ ದೇಹದ ಒಂದಿಷ್ಟು ಸ್ವರೂಪ ವಿವರಣೆ ಮಾಡಿದ್ದಾರೆ. ಆದರೆ ನಿಜವಾಗಿ ಅದು ಹಾಗಿರುವುದರಿಂದ ಇವನಿಗೆ ಏನ್ರಿ ಬಾಧೆ ಇದೆ? ಹೀಗೆ ಮಾತೇ ಇಲ್ರಿ. ಆದ್ರೆ ಇವನ ಕಾರಣದಿಂದ ಅದ ಅಂಥದ್ದು ಇದೆ ಅನ್ನುವ ಮಾತಿದೆ. ಇವನ ಅಶುಚಿ ಭಾವ ಅಂದ್ರೆ ಏನ್ರಿ? ಅಶುಚಿ ಭಾವ ಅಂದ್ರೆ ದೇಹ ಹೀಗಿದೆ ಅಂತ ಹೇಳಿ ಹೇಳೋದು, ಅಥವಾ ದೇಹ ಹೀಗಿದೆ ಅನ್ನುವುದರ ತಾತ್ಪರ್ಯ ನೀನ ಸ್ವಭಾವದ ಕಡೆಗೆ ನಿರಾಕುಲ ಶಾಂತಿಯ ಸಾಗರನಾದಂಥ, ಶುದ್ಧ ಜ್ಞಾನ ದರ್ಶನಮಯನಾದಂಥ, ಅಸಂಖ್ಯ ಪ್ರದೇಶದೊಳಗೆ ಅನಂತ ಗುಣಗಳ ವ್ಯಾಪಿಸಿಕೊಂಡಿರುವಂಥ ಅಭೇದ ಚೈತನ್ಯ ಪಿಂಡ ಇದ್ದಿ, ಅದನ್ನ ಬಿಟ್ಟು ಹೊರಗಡೆ ನೋಡೋದೇನಿದೆ? ಇದು ಅಶುಚಿ ಭಾವನೆ. ಎರಡೇ, ಒಂದು ಶುಚಿ ಸ್ವಭಾವ, ತ್ರಿಕಾಲ ಶುದ್ಧ ರೂಪಿ ಚಿದ್ಘನ ಸ್ವಭಾವಿಯಾದಂಥ, ಜ್ಞಾನ ದರ್ಶನಮಯನಾದಂಥ ಆತ್ಮ ನಾನಿದ್ದೇನೆ ಅಂಥೇಳಿ ಅವನಲ್ಲೇ ನಿಂತುಕೊಂಡ ಅವನಾಗಿ ಅವನ ಅನುಭವ ಮಾಡುವುದನ್ನು ಬಿಟ್ಟ, ನೀನು ಹೊರಗಡೆ ಎಲ್ಲಿ ನೋಡಿದರೂ ಕೂಡ ಅಶುಚಿ ಭಾವ ಇದೆ ನೋಡ್ರಿ. ಇನ್ನು ಎಲ್ಲಿ ಅನ್ನೋದರದ ಸ್ಪಷ್ಟತೆ ನನ್ನ ಕಡೆಯಿಂದ ನೀವು ಇಚ್ಛೆ ಮಾಡಬಾರ್ದು. ಆ ಒಂದು ಶುದ್ಧ ಸ್ವಭಾವ, ನಿಜ ಸ್ವಭಾವ, ಸ್ವಾಧೀನ ಸ್ವಭಾವ ತನ್ನದೇ ಆದಂಥ ಆಸ್ತಿ, ತನ್ನ ನಿಧಿ ಅದು ತನ್ನೊಳಗಿರುವುದು. ಎಲ್ಲಿದೆ? ಹೊರಗಡೆ ಭಾಷ್ಯದಲ್ಲಿ ವ್ಯರ್ಥ ಪ್ರಯಾಸ. ಹೊರಗಡೆ ಏನಿದೆ? ವ್ಯರ್ಥ ಪ್ರಯಾಸ. ಎಲ್ಲಿ ಹೊರಗಡೆ ಅನ್ನೋದರದ ನಿರ್ಣಯ ತಾವು ಶಬ್ದದ ಮೂಲಕ, ವಿಕಲ್ಪದ ಮೂಲಕ ತಾವು ಮಾಡೋದು. ಬಹಳ ಬಾರಿ ಹೇಳಿದ್ದಿದೆ, ಪದೇ ಹೇಳೋದದು ಒಳ್ಳೆಯದಲ್ಲ. ಅಶುಚಿ ಮತ್ತು ಶುಚಿ ಎರಡೇ ಇದಾವೆ. ಸ್ವಭಾವ ಸನ್ಮುಖತೆ ಶುಚಿ ಇರುವೊಳದೊಳಗೆ ಉಳಿದದ್ದು ಎಲ್ಲ ಅಶುಚಿ ಇದೆ. ಭೋಗಿಸೋದು, ಅರೇ ಭೋಗನೇ ಇದೆ. ಅದ ಯಾವುದು ಭೋಗಿದೆ? ಆಚಾರ್ಯ ಭಗವಂತರಿಂದ 2 ಉತ್ತಮೋತ್ತಮ
ಅಂತರಂಗದೊಳಗೆ ಪ್ರೇರಣಾಸ್ಪದವಾದಂಥ ಉಪದೇಶದ ವಚನವನ್ನ ಕೇಳಬೇಕನ್ನೋ ಭಾವ, ಕೇಳೋ ವೇಳೆದೊಳಗೆ ಧನ್ಯ ಧನ್ಯ ಅನ್ನಿಸಿಕೊಳ್ಳುವ ಭಾವ ಅಶುಚಿ ಭಾವ. ಹೀಗಿರುವ ವೇಳೆದೊಳಗ ಉಳಿದವುಗಳ ಮಾತೇನಿದೆ? ಎಲ್ಲವೂ ಬರೋದು ಒಂದೇ ಶ್ರೇಣಿಯೊಳಗ್ರಿ, ಎರಡೇ ವಿಭಾಗ. ಏನು ಹೇಳಿದರೆ ಸ್ವಾಮೀಜಿ? ಎರಡಲ್ಲ, ಒಂದು ಕಡೆ ರಾಮ ಇದ್ದಾನೆ, ಇನ್ನೊಂದು ಕಡೆ ಗ್ರಾಮ ಇದೆ. ರಾಮ ಆತ್ಮಾರಾಮ್ ಇದ್ದಾನೆ, ಇನ್ನೊಂದು ಕಡೆ ಇಂದ್ರಿಯ, ರಾಗ, ಕರ್ಮ, ಸಂಯೋಗ, ಪುಣ್ಯ, ಸ್ವರ್ಗ, ನರಕ, ಏನೇನು ನಿನಗೆ ಬೇಕೋ ಅದೆಲ್ಲ ಇದೆ. ನಿನಗೇನೇನು ಬುದ್ಧಿಯೊಳಗೆ ಸ್ವೀಕೃತಿ ಇದೆಯೋ ಅದೆಲ್ಲ, ಆಭರಣ, ಚಿನ್ನ, ವಸ್ತ್ರ, ಒಡವೆ, ಏನಿದೆ ರೀ? ಈ ಜೀವನಿಗೆ ತನ್ನ ನಿಜ ವೈಭವ ಎಂಥದ್ದು? ಅರೇ, ಅನಂತ ಕಾಲದವರೆಗೆ ಪ್ರತಿ ಸಮಯಕ್ಕೆ ಭೋಗಿಸಿದ್ರೂ ಕೂಡ ಅದರ ಕುರಿತಾಗಿ ಬೇಸರನೂ ಬರುವುದಿಲ್ಲ, ಮತ್ತು ಅದರೊಳಗ ಯಾವ ಪ್ರಕಾರದ ಕೊರತೆನೂ ಬರುವುದಿಲ್ಲ. ಅಂಥ ನಿಜ ನಿಧಿಯನ್ನು ಬಿಟ್ಟ ಮೊಬೈಲ್ ಒಳಗೇನಿರೋದು, ಡ್ರೆಸ್ ಒಳಗೇನಿರೋದು, ನಾನು ಅಂಥದ್ದು ತಗೊಳ್ಬೇಕು. ಅರೇ, ಇದಕ್ಕೆ ಎಷ್ಟು ತೊಡಿಸಿದ್ದಾಯ್ತು, ಶವದ ಶೃಂಗಾರ ಎಷ್ಟು ಮಾಡಿದ್ದಾಯ್ತು, ಕೊನೆಗೊಂದು ದಿವಸ ಶವನ ಅದು ಶವ ಇದೆ ಇರ್ಲಿ, ಆದ್ರೆ ನಿನ್ನನ್ನು ಜೀವಂತ ಇರುವಂಥದ್ದನ್ನು ಅದು ಶವದ ಹಾಗೆ ತನ್ನ ಹಾಗೆ ಮಾಡ್ತಾ ಇದೆಯಲ್ಲ, ಅದು ಯಶಸ್ವಿ ಆಗ್ತಾ ಇದೆ, ನೀನು ಸೋಲ್ತಾ ಇದ್ದಿ. ಜಡ ಚೈತನ್ಯವನ್ನು ಜಡ ಮಾಡುವುದರಲ್ಲಿ ಯಶಸ್ವಿ ಇದೆ ಪ್ರತಿ ಸಮಯಕ್ಕೆ. ಚೈತನ್ಯ ಜಡವನ್ನು ಜಡ ತಿಳಿಯುವುದರಲ್ಲಿ ಅಯಶಸ್ವಿ, ಸೋಲ್ತಾ ಇದ್ದಾನೆ ಪ್ರತಿ ಸಮಯಕ್ಕೆ. ಇವನಿಗೇನು ಕಷ್ಟ ಇಲ್ರೇ, ಏನು ಕಷ್ಟ ಇದೆ? ಯಾವುದೇ ಹಾಗಿದೆ ಹಾಗೆ ತಿಳಿಯುವುದು, ಹಾಗೆ ತಿಳಿಯುವುದೇ ಇವನ ಸ್ವಭಾವ ಇದೆ. ಅದನ್ನೇ ಇವು ಮಾಡ್ತಾ ಇಲ್ಲ. ಯಾವುದು ಇವನು ತನ್ನ ಸ್ವಭಾವ ಅಲ್ಲವೋ ಅದನ್ನು ಪ್ರಯತ್ನಪೂರ್ವಕವಾಗಿ ಕಲಿತುಕೊಳ್ತಾ ಇದ್ದಾನೆ. ಮತ್ತೇನು ಮಾಡಬಹುದು? ಪ್ರತಿಯೊಂದು ಕ್ಷೇತ್ರದೊಳಗೆ ಮತ್ತೇನೇನು ಮಾಡಬಹುದು? ಇನ್ನೂ ಏನು ಚಾತುರ್ಯತೆ ಬರ್ತಿದೆಯಲ್ಲ. ಕಥೆ ಒಬ್ಬ ಪಂಡಿತ ನದಿ ದಾಟ್ತಾ ಇದ್ದ. ಅವನು ನೌಕೆ ನಡ್ಸವನ ಜೊತೆ ಮಾತಾಡ್ತಾ ಇಬ್ಬರು ಇದ್ರು. ಇವ್ನು ಕೇಳಿದ್, ನಿಂಗೆ ಗಣಿತ ಬರ್ತಿದೆಯೇನಾ, ನಿಂಗೆ ಜ್ಯೋತಿಷಿ ಬರ್ತಿದೆಯೇನಾ, ನಿನಗೆ ವ್ಯಾಕರಣ ಬರ್ತಿದೆಯೇನಾ, ನಿನಗದು ಬರ್ತಿದೆ? ನನಗೇನೂ ಬರುವುದಿಲ್ಲ ಮಹಾಪ್ರಭು, ನನ್ನ ಜೀವನ ಇದು ನೀರಾಯಿತು, ನೌಕೆ ಆಯಿತು. ಇದು ಮಾತಾಡ್ತಾ ಇರೋ ವೇಳೆದೊಳಗೆ ಒಂದು ಬಿರುಗಾಳಿ ಬರ್ತಿದೆ. ಪ್ರಭು, ನಿಮ್ಗೆ ಈಜು ಬರ್ತಿದೆಯೇನಾ ಅಂತ ಅವನು ಕೇಳ್ತಾನ್ರಿ ನೌಕೆ ನಡ್ಸವ. ಅದು ಒಂದು ಬರುವುದಿಲ್ಲಪ್ಪ ನನಗೆ. ಹಾಗಾದ್ರೆ ನೀವು ನಿಮ್ಮ ಎಲ್ಲ ವಿದ್ಯೆಗಳ ಜೊತೆ ಇಲ್ಲಿ ಮುಳುಗ್ರಿ. ಹಾಗೆ ನಮ್ಮದು ಇದೆ ರೀ ಚತುರಾಯಿ ಹೊರಗಡೆ. ಅದು ಎಲ್ಲದರ ಜೊತೆಗೆ ನಾವು ಭವಸಮುದ್ರದೊಳಗೆ ಮುಳುಗೋದು. ಮತ್ತೆ ಏನೂ ಇಲ್ಲ, ನಾನ್ ಚೈತನ್ಯ ಸ್ವರೂಪದ ಆತ್ಮ ಅಂಥೇಳಿ ಮಸ್ತ್ ಸ್ವಾಧೀನ ಜೀವನ ಮಾಡ್ತಾನಲ್ಲ, ಅವ ತೇಲ್ತಾ ಹೋಗ್ತಾನೆ ಅನಂತ ಕಾಲದವರೆಗೆ 3 ಲೋಕದ ಮೇಲೆ ತೇಲ್ತಾನೆ ಉಳಿತಾನೆ. ಯಾವುದು ಬೇಕು ಅದನ್ನು ನಾವು ಆರಿಸಿಕೊಳ್ಳೋದು. ಈಗ ಅವಕಾಶ ಇದೆ, ಬಿರುಗಾಳಿ ಬರೋದನ್ನೇ ಇದೆ. ಏನ ಮರಣ ರೂಪದ ಬಿರುಗಾಳಿ. ಅವಾಗ ನಮ್ಮ ಬುದ್ಧಿ, ಇಂಜಿನಿಯರ್, ಡಾಕ್ಟರ್ ಅದೆಲ್ಲ ಏನಾಗೋದ? ಅದನ್ನು ತಗೊಂಡನ್ನ ಮುಳುಗೋದು. ನಾನು ಚೈತನ್ಯ ಸ್ವರೂಪಿ ಆತ್ಮ, ಅನಂತ ಕೇವಲಿಗಳು ನನ್ನ ಗುಣಗಾನ ಮಾಡಿದ್ದಾರೆ. ನಾನು ಇಂಥ ಮಹಿಮಾನ್ವಿತ ವಸ್ತು, ಇದು ಬಿದ್ದು ಹೋಗುವಂತಹ ದೇಹ ಇದೆ, ಇದು ಪುದ್ಗಲ ಇದೆ, ಇದು ನಾನೇ ಮಾಡಿರುವ ಶುಚಿ ಭಾವದ ಫಲಸ್ವರೂಪವಾಗಿ ದೊರಕಿದ್ದಿದೆ, ಆದರೆ ನನ್ನಲ್ಲ. ಈ ಪ್ರಕಾರ ಯಾವ ದೃಢ ನಿರ್ಣಯ ಆಂತರ್ಯದೊಳಗೆ ಮಾಡ್ತಾನೋ ಅವನು ಸ್ವರ್ಗದ ಮೆಟ್ಟಲುಗಳನ್ನು ಹತ್ತತಾ ಉತ್ತಮೋತ್ತಮ ಸಂಸಾರದ ಪದವುಗಳನ್ನು ಪ್ರಾಪ್ತ ಮಾಡಿಕೊಳ್ತಾ ಕೊನೆಗೊಂದು ಲೋಕ ಶಿಖರದ ಮೇಲೆ ಆರೂಢ ಆಗುವಂಥ ಸಿದ್ಧ ಪದಕ್ಕೆ ಪ್ರಾಪ್ತ ಅಂತಂದ್ರೆ. ನಿನ್ನೆ ಕೆಳಗಡೆ ಪ್ರಶ್ನೆ ಬಂತು ಅಂಜುತಾಯಿಯವ್ರದ್ದು. ಮೊದಲ ಇಂದ್ರಾಯಿನಿ ಸ್ಪರ್ಶ ಮಾಡ್ತಾಳೆ, ನಂತರ ते सगळं घेतात नव्हे बाळाला.
ಅರೇ ಅವರೆಲ್ಲ ಬಾಳನ್ ತಗೋತಾರ್ರಿ. ಆದ್ರ ಈ ಶಚಿದೇವಿ ಜಿನದೇವರ ಸ್ಪರ್ಶ ತಿಳಿತೇನ್ರಿ, ಇದು ವ್ಯತ್ಯಾಸ ಇದೆ. ಸಂಯೋಗಿ ಜನರೆಲ್ಲ ಅದರಲ್ಲ, ಮಾತೆ ಇದ್ದಾಳೆ, ದಾದಿ ಇರ್ಬೋದು, ಮತ್ತಾರೋ ಇರ್ಬೋದು, ದಾಸಿಗಳಿರ್ಬೋದು, ಮಗುವನ್ನ ಎಲ್ಲಾರು ತಗೊಳ್ತಾರಲ್ಲ, ಜಿನ ಶಿಶುವನ್ನ. ಆದ್ರೆ ಅವ್ರ ಮಗು ಅಂತೇಳಿ ತಗೋತಾರೆ, ಮೋಹದಿಂದ ತಗೊಳ್ತಾರೆ, ರಾಗದಿಂದ ತಗೊಳ್ತಾರೆ. ಆದ್ರ ಅವಳ ಅನಾದಿ ರಾಗವನ್ನ ಕತ್ತರಿಸಿ ಹಾಕುವುದರಲ್ಲಿ ಆ ರೂಪದಿಂದ ತಗೊಂಡಳ್ರಿ ಮಗುವನ್ನ. ಭಾಗ್ಯ ಯಾಕೆ ಹೇಳಿತು, ನೀವು ಇಷ್ಟು ಸರಳ ಕೇಳಿದರೆ ಕೆಳಗ ಪಹಿಲಾ ಸ್ಪರ್ಶ ಆ ಇಂದ್ರಾಯಣಿ ಮಾಡ್ತಾಳೆ, ನಂತರ ಸಗಳಿಗೆ ಹೇತಾತ್ನೆ ಅಂತ ಹೇಳಿ ನಂತರ ತಗೊಳ್ಳೋದು ಅದೆಲ್ಲ ಮೋಹದ ಮಾತು ಇದೆ. ಕುಂದರ ಮಾತೆ ಆ ಬಾಲಕನಿಗೆ ಯಾವ ಪ್ರಕಾರ ಜೋಪಾಸನೆ ಮಾಡ್ತಿದ್ದಳು, ಯಾವ ಪ್ರಕಾರ ಶಿಕ್ಷಣ ಕೊಡ್ತಿದ್ದಳು, ಯಾವ ಪ್ರಕಾರ ತನ್ನಾತ್ಮನ ಮೇಲೆ ತನ್ನ ಸ್ತ್ರೀ ಪರ್ಯಾಯದ ವಿಚ್ಛೇದ ಆಗುವ ರೂಪದಿಂದ ಯಾವ ರೀತಿ ಅವಳ ಪ್ರಯತ್ನ ಇತ್ತ, ಮತ್ತ ಪರ್ಯಾಯ ಮಾತ್ರದ ದೇಹ ಮಾತ್ರದಿಂದ ಅತೀತ ಆಗುವಂಥ ಯಾವ ಉದ್ಯಮ ಅವಳ ಮಗುವಿಗೆ ಜನ್ಮ ಕೊಟ್ಟ ನಂತರ ಆರಂಭ ಮಾಡ್ಯಾಳ್ರಿ. ಅಲ್ಲೂ ಅದೇ ಇದೆ. ಮಹನತುಂಗಾಚಾರ್ಯರು ಹೇಳಿದ್ದು ಏನ, ಸ್ತ್ರೀನಾಂ ಶತಾನಿ ಶತಶೋ ಜನಯಂತಿ ಪುತ್ರ. ಅದೇ ರೀ ಇಂದ್ರ ಸ್ತುತಿ ಮಾಡಿದ ನೂರಾರು ಜನರ ನೂರಾರು ಮಕ್ಕಳಿಗೆ ದಿನನಿತ್ಯವೂ ಜನ್ಮ ಕೊಡ್ತಾರೆ. ಆದ್ರೆ ನೀನೇ ಇಂಥ ಕುಮಾರನಿಗೆ ಜನ್ಮ ಕೊಡುವಲ್ಲಿ ಸಮರ್ಥ. ಇದರ ಅರ್ಥ ಏನ? ಇದರ ಅರ್ಥ ಏನ್ರಿ? ಇದರ ಅರ್ಥ ಇದೆ, ಇನ್ನು ಪುನಃ ಜನ್ಮ ಕೊಡುವಂಥ ಅವಸ್ಥೆ ಅಂತೂ ನಿನಗಿಲ್ಲವೇ ಇಲ್ಲ. ಆದ್ರೆ ಜನ್ಮ ಧಾರಣ ಮಾಡುವಂಥ ಅವಸ್ಥೆಗಳನ್ನು ಕೂಡ ನೀನು ಕತ್ತರಿಸಿ ಹಾಕ್ತಾ. ಈ ಮಾತಿದೆ ರೀ ಅಲ್ಲಿ. ಇಲ್ಲದಿದ್ರೆ ಭಾವಲಿಂಗಿ ಸಂತರ ಆ ಪ್ರಕಾರ ಇಂದ್ರನ ಮುಖದಿಂದ ಅಂಥ ಸ್ತುತಿ ಯಾತಕ್ಕೆ ಮಾಡಿಸ್ತಾರೆ ಹೇಳ್ರಿ? ಯಾರ್ಯಾರ ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ ಅವರೆಲ್ಲ ಮೋಹದ ರಸದೊಳಗೆ ಮುಳುಗಿ ಹೋಗ್ತಾರೆ. ಹೌದೇನಿಲ್ಲ? ವಿಶಿಷ್ಟ ರಸ ಅದ. ಮೊದಲೇ ಮೋಹ ಇದೆ ಈ ಜೀವಕ್ಕೆ. ಮತ್ತಿನ್ನು ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಧನ್ಯ ಧನ್ಯ ಮೋಹದ ಪರಿಮಿತಿನ ಮುಗಿತಾರೆ ಅಲ್ಲಿ. ಅಷ್ಟು ಮೋಹದೊಳಗೆ. ಆದರೆ ತೀರ್ಥಂಕರ ಮಾತೆ ಮೋಹವನ್ನು ಪ್ರತಿ ಸಮಯಕ್ಕೆ ತುಂಡರಿಸ್ತಾ ಹೋಗ್ತಾಳೆ, ಭವಗಳನ್ನು ಕತ್ತರಿಸ್ತಾ ಹೋಗ್ತಾಳೆ. ಈ ಮಾತಿದೆ ಅಲ್ಲಿ. ಸಿದ್ಧವರ ಕೂಟದೊಳಗೆ ಸುಧಾತಾಯಿ ಅಂದ್ರಲ್ಲ, ತೀರ್ಥಂಕರ ಮಾತೆ ಆಗ್ಬೇಕನ್ನೋ ಭಾವ ತುಮಲ ಯತ್ನೈಕ, ನನಗೆ ತೀರ್ಥಂಕರ ಆಗ್ಬೇಕನ್ನೋ ಭಾವ ಕೂಡ ಬಂದಿಲ್ಲ ಅಂತ ಹೇಳಿ. ತೀರ್ಥಂಕರ ಮಾತೆ ಆಗ್ಬೇಕನ್ನೋ ಭಾವ ನನಗೆ ಯಾಕೆ ಬರ್ತಿದೆ? ನನಗೆ ಸ್ವಪ್ನದಲ್ಲಿ ಕೂಡ ಬರುವುದಿಲ್ಲ ಅಂತೇಳಿ. ನನಗೆ ತೀರ್ಥಂಕರ ಆಗ್ಬೇಕನ್ನೋ ಭಾವ ಕೂಡ ಬರುವುದಿಲ್ಲ. ನಾನು ತೀರ್ಥಂಕರಿಗಿಂತ ಶ್ರೇಷ್ಠ ಆತ್ಮ ಇದ್ದೇನಲ್ಲ, ಆ ಆತ್ಮ ನಾನು ಹೇಗಿದ್ದೇನೋ ಹಾಗೆ ಪ್ರಕಟ ಆಗಬೇಕು, ಹಾಗೆ ಅನುಭವ ಮಾಡಬೇಕು, ಅಲ್ಲೇ ಉಳಿಬೇಕನ್ನೋ ಭಾವ ನನಗಿದೆ. ನನಗೆ ಬುದ್ಧಿಪೂರ್ವಕ ಯಾವಾಗೂ ಶಚಿಯ ವರ್ಣನೆಯನ್ನು ಕೇಳಿ ನಾನು ಶಚಿ ಆಗಬೇಕು, ತೀರ್ಥಂಕರ ಮಾತೆಯ ವರ್ಣನೆಯನ್ನು ಕೇಳಿ ತೀರ್ಥ, ಯಾವಾಗೂ ಇಲ್ಲಿ ಜನವಾಣಿಯ ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ಯಾವಾಗೂ ನನಗೆ ಆ ಭಾವ ಸ್ವಪ್ನದೊಳಗೆ ಕೂಡ ಬಂದಿಲ್ಲ. ಆದ್ರೆ ಅದು ಪರಮ ಭಾವ ಪ್ರಕಾಶಕ ನಯಚಕ್ರ ಮಾಡ್ತಿದ್ದೇನಲ್ಲ, ಆವಾಗ 2-3 ಬಾರಿ ನನಗೆ ನಿದ್ದೆಯೊಳಗೋ ಎಚ್ಚರೊಳಗೋ ಮಲ್ಕೊಂಡಿರೋ ವೇಳೆದೊಳಗ ವಿಶಾಲವಾದಂಥ ಒಂದು ಬಯಲು ಪ್ರದೇಶ, ಅಲ್ಲಿ ಒಬ್ಬ ದಿಗಂಬರ ಮಹಾಮುನಿ ನೋಡ್ತಾ ಇದ್ದೇನೆ, ಮೇಲೆ ಹೊರಟು ಹೋಗ್ತಾ ಇದ್ದಾನೆ ಶರೀರ ಸಹಿತ. 2-3 ಬಾರಿ ನನಗೆ ಆ ಪ್ರಕಾರದ ಆಭಾಸ, ಆ ಪ್ರಕಾರದ ಸಂವೇದನೆ ಆದದ್ದಿದೆ. ಅದು ನಾನೋ ಅಥವಾ ಬೇರೆನೋ ಅನ್ನುವ ಮಾತಲ್ಲ, ಆದರೆ ನಾನು ನೋಡಿದ್ದೇನ್ರಿ ಅದನ್ನು. ವಿಶಾಲವಾದಂಥ ಬಯಲ ಪ್ರದೇಶ, ಅಲ್ಲಿ ಓರ್ವ ನಗ್ನ ದಿಗಂಬರ ಮಹಾಮುನಿ, ನಾನು ನೋಡ್ತಾ ಇದ್ದೇನೆ, ಅವನ ದೇಹ ಸಹಿತ ಮೇಲೆ ಹೊರಟಿದ್ದಾನೆ. ಇಂಥದ್ದು ನನ್ನ ಆತ್ಮನ ಪ್ರದೇಶದ ಮೇಲೆ ಸಂಸ್ಕಾರ ಜಿನವಾಣಿಯ ಮೂಲಕ ಆಗ್ತಾ ಇದೆ, ಆದದ್ದು ಇದೆ. ಈಗ ಅದು ಆಗೇನೋ 5-6 ವರ್ಷ ಆಯ್ತಲ್ಲ, ಹೆಚ್ಚಾಯ್ತು ಯಾವಾಗ ಆಯ್ತು. ಮತ್ತು ಅಲ್ಲಿಂದ ನಾನು ಕೆಳಗೊಂದು ಸ್ವಲ್ಪ ಕೂಡ ಇಳಿದಿಲ್ರಿ. ಇದು ಅಭಿಮಾನದ ಮಾತಲ್ಲ, ಆದರೆ ಇದಕ್ಕಿಂತ ಅಭಿಮಾನದ ಮಾತು ಇನ್ನೊಂದು ಯಾವುದೂ ಇಲ್ಲ. ಎಂಥ ಉತ್ತಮೋತ್ತಮ ತತ್ವಗಳ ಜೊತೆಗೆ ನಿನ್ನಂತೂ ಅನ್ನಿಷ್ಟು, ನಿನ್ನೆ ಮುಂಜಾನೆ ನೀವೆಲ್ಲ ಹೋದ ಮೇಲೆ
ಒಬ್ಬರ ತಾನಾಗೇನ ನಿನ್ನ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟೋ ನಂಬರ್ ತೊಗೊಂಡು ಹೋಗ್ತಾರೆ, ಇನ್ನೊಬ್ಬರ ತಾನಾಗೇನ ಹಣ್ಣು ತಂದು ಕೊಡ್ತಾರೆ, ಇನ್ನೊಬ್ಬರ ತಾನಾಗೇನ ಅಡುಗೆ ಮಾಡ್ತಾರೆ. ನಿನಗೇನು ಮಾಡೋದಿದೆ? ಹಾಗಾದರೆ ಇಲ್ಲಿ ನನಗೆ ಸಂಪೂರ್ಣ ನಿಸರ್ಗ ನಿನ್ನ ಕಾರ್ಯ ಮಾಡಂತ ಹೇಳ್ತಾ ಇದೆಯೋ ಅಥವಾ ಇಲ್ರಿ? ನನಗಿಲ್ಲಿ ಯಾವುದರ ಕಡೆಗೆ ಲಕ್ಷ್ಯ ಕೊಡೋದಿದೆ? ಈ ಭವಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಕಾಲಕ್ಕೆ ಅವಶ್ಯಕ ಇದೆಯೋ ಅದನ್ನೆಲ್ಲ ಪೂರೈಸುವಂಥ ಹೊಣೆಗಾರಿಕೆ ಒಬ್ಬೊಬ್ಬರು ಒಂದೊಂದು ನಿರ್ವಹಿಸ್ತಾ ಇರುವ ವೇಳೆದೊಳಗೆ ನೀನು ವ್ಯರ್ಥ ಕಾಲ ಹರಣ ಮಾಡ್ತೀನಿ. ನನಗೆ ನನ್ನ ಸಲುವಾಗಿ ಆ ಪ್ರಕಾರದ ಆಹ್ವಾನ ಬರ್ತಿದ್ದೀರಿ, ಒಳಗಿಂದ ಚಾಲೆಂಜ್ ಬರ್ತಿದ್ದೀರಿ. ನನಗೆ ನಿಮ್ಮಗಳನ್ನು ಸಂತುಷ್ಟಪಡಿಸುವ ಮಾತಿಲ್ಲ, ಆದ್ರೆ ನಿಮ್ಮಗಳಿಂದ ನಾನು ಲಾಭಾನ್ವಿತ ಆಗಿದ್ದೇನೆ ಅನ್ನುವ ಮಾತಿದೆ. ಅದಕ್ಕೆ ಎಲ್ಲರೂ ಅಂಥ ಅವಕಾಶ ಮನಸ್ಸು ನೀವು ನಿಮ್ಮಲ್ಲೇ ನಿಮ್ಮ ಕಾರ್ಯ ಮಾಡುವ ಮನಸ್ಸು ಮಾಡಿದ್ರೆ ನಿಮಗೂ ಅನುಕೂಲ ಒದಗಿಸುವಂಥವ್ರು ಇದ್ದಾರ ಮತ್ತು ಇರ್ತಾರ ಯಾವಾಗಲೂ. ನಾವು ಒಂದು ನಿಮ್ಮದು ಮಾಡ್ಕದೇವು, ನಮ್ದು ಯಾರು ಮಾಡವ್ರ? ಹೀಗೆ ಪ್ರಶ್ನೆನೇ ಇಲ್ಲ. ನಿಮ್ಮದು ಮಾಡವ್ರ ಆಕಾಶದಿಂದ ಬರ್ತಾರೆ. ಆ ಮಾತಿನ ಮೇಲೆ ವಿಶ್ವಾಸ ಬೇಕು. ಅರೆ, ಒಂದು ಧರ್ಮವನ್ನು ನಂಬಿರುವಂಥ ಜೀವಕ್ಕೆ ಯಾವುದರದ್ದು ಯಾವ ಕಾಲದೊಳಗನೂ ಪ್ರತಿಕೂಲತೆ ಬರುವುದಿಲ್ಲ. ನಾನು ಮೋಹದಿಂದ ದುಃಖಿ ಆಗ್ತೇನೆ ವಿನಃ ಹೋದವರೆಲ್ಲ ನನಗೆ ಅನುಕೂಲ ಮಾಡಿದಾರೇನಿಲ್ಲ. ಎಷ್ಟು ಬಾರಿ ಹೇಳಿದೆ ಅಂದರೆ ಏನನ್ನ ಅನುಕೂಲ ಮಾಡಿದ್ದಾರೆ ಅವರು? ನಾನು ಸ್ವಯಂ ನನ್ನ ಅಜ್ಞಾನದಿಂದ ಮೋಹದಿಂದ ದುಃಖಿ. ಈಗ ಆ ಇನ್ನೊಂದು ಜೀವ ತಮ್ಮದ ಮಗ ಅಂತ ಹೇಳಿ ಇರ್ತಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಚಿಂತೆ ಆಕುಲತೆ ವ್ಯಾಕುಲತೆ ಇರ್ತಿತ್ತು ಅಥವಾ ಇಲ್ಲ? ಹಾಗಾದ್ರೆ ಆ ಚಿಂತೆಯ ಆಕುಲತೆ ವ್ಯಾಕುಲತೆಗಳ ಕ್ರಮದಿಂದ ಬುದ್ಧಿಪೂರ್ವಕ ಕಮ್ಮಿ ಆದು ಅದರಲ್ಲಿ ಆ ಜೀವ ನಿಮಿತ್ತ ಐತೇನಿಲ್ರಿ. ಹಾಗಾದ್ರೆ ಉಪಕಾರಕೋ ಅಥವಾ ಅಪಕಾರಕರೇ ಆ ಜೀವ? ವಿಚಾರ ಮಾಡೋದ್ರಿ, ಯಥಾರ್ಥ ವಿಚಾರ ಮಾಡೋದು. ಯಥಾರ್ಥ ಅಂದ್ರೆ ಹೇಗ? ತನಗೆ ವರ್ತಮಾನದಲ್ಲಿ ಶಾಂತಿಯಾಗಿರ್ಬೇಕು. ಅದರ ಹೆಸರು ಯಥಾರ್ಥ ಇದೆ ರೀ, ಪ್ರಯೋಜನಭೂತ ಇದೆ. ಈ ಪ್ರಕಾರ ಧರ್ಮವನ್ನು ನಂಬಿದ ನಂತರ, ವೀತರಾಗ ವಾಣಿಯನ್ನು ನಂಬಿದ ನಂತರ, ವೀತರಾಗತೆಯನ್ನು ಅರೆ ನನಗೆ ಯಾರಾದರೂ ಸಹಾಯ ಮಾಡಲಿ ಅನ್ನೋ ಭಾವ ಬೇಡ. ನನಗೆ ಯಾರ ಸಹಾಯದ ಅವಶ್ಯಕತೆ ಇಲ್ಲ, ಅಂಥ ವಸ್ತು ನಾನಿದ್ದೆ. ಇಷ್ಟ ನಿರ್ಣಯ ಮಾಡೋದ ಮತ್ತು ಆ ಮಾತನ್ನು ಯಾರು ಹೇಳಿದಾರೋ ಅವರದ್ದು ಆದರ ಸನ್ಮಾನ ಮಾಡೋದು. ವೀತರಾಗಿ ಸರ್ವಜ್ಞ ಪ್ರಭು, ವೀತರಾಗಿ ಸಂತ, ವೀತರಾಗ ಮಾರ್ಗ, ಇಷ್ಟರದ ಸನ್ಮಾನ ಮಾಡಿದೆವು ಅಂತಂದ್ರೆ ನಿಜವಾಗಿನ ಭವದಿಂದ ಅತ್ಯಂತ ಅಲ್ಗತ್ ಯಾವ ಪ್ರಕಾರದ ಕಷ್ಟ ಇಲ್ಲದ ನೋವಿಲ್ಲದ ನಾವು ಭವದಿಂದ ದಾಟಿ ಹೋಗೋದು ಸಾಧ್ಯ ಇದೆ. ಇದುವೇ ಈ ಮಹಾವೀರ ಜಯಂತಿಯ ನಂತರ ಬರುವಂಥ ಚತುರ್ದಶಿ ತಿಥಿಯ ಮಂಗಲಮಯ ಸಂದೇಶ.